ಹೊರಗಡೆ ಗೇಟು, ಎದುರುಗಡೆ ಗಾರ್ಡನ್ನು, ಹಾಲು, ಕಿಚನ್, ಬೆಡ್ರೂಮ್, ಎಲ್ಲರ ಮನೆ ತರ ಇದು ಒಂದು ಮನೆ. ಕಿಟಕಿ ಇದೆ, ಆದ್ರೆ ಗಾಳಿ ಬರಲ್ಲ. ಬಾಗ್ಲಿದೆ, ಬೇಕಾದ ತಕ್ಷಣ ಹೋಗೋದಕ್ಕಾಗಲ್ಲ. ಬೇಡ ಅಂತ ಬೇಜಾರಾದಾಗ ಹೊರಗಡೆ ಬರೋದಕ್ಕಾಗಲ್ಲ. ಮನೆ ತುಂಬಾ ಜನ ಇರ್ತಾರೆ, ಆದ್ರೆ ಯಾರು ನಿಮ್ಮವರಲ್ಲ. ನಗ್ನಗ್ತಾ ತಪ್ಕೋತಾರೆ, ಆದ್ರೆ ಹಿಂದ್ಗಡೆ ಮಾತಾಡ್ಕೊಳ್ತಾರೆ. ಈ ಮನೆಯಲ್ಲಿ ಗೋಡೆಗೂ ಕಿವಿಗಳಿವೆ. ಪ್ರತಿ ಕನ್ನಡಿಯಲ್ಲೂ ಕಣ್ಣಿದೆ. ಗಟ್ಟಿ ಮನಸ್ಸು ಮಾಡ್ಕೊಂಡು ಬಂದವನು ಇಲ್ಲಿ ಅಳ್ತಾನೆ. ಮಾತೇ ಆಡಲ್ಲ ಅಂತ ಬಾಯಿಗೆ ಬೀಗ ಹಾಕೊಂಡವನು ಸ್ಟೇಟ್ಮೆಂಟ್ ಕೊಡ್ತಾನೆ. ಹೊಸ ಸಂಬಂಧಗಳು ಈ ಮನೆಯಲ್ಲಿ ಹುಟ್ಕೋತಾವೆ, ಹಳೆ ಸಂಬಂಧಗಳು ಈ ಮನೆಯಲ್ಲಿ ಕಾಡುತ್ತೆ. ವಾರಕ್ಕೂ ಖಾಲಿ ಆಗೋ ಮನೆ. ದೊಡ್ಡ ಮನೆಯಲ್ಲಿ ಸಣ್ಣ ಮನಸ್ಸುಗಳು, ಸಣ್ಣ ಮನಸ್ಸುಗಳಲ್ಲಿ ದೊಡ್ಡ ಕನಸುಗಳು. ರೂಪ ಇಲ್ಲ, ಆಕಾರ ಏನು ಅಂತ ಗೊತ್ತಿಲ್ಲ. ಎಲ್ಲಿಂದನೋ ಧ್ವನಿ ಬರುತ್ತೆ, ಅವನ ಆರ್ಡರ್ ಪ್ರಕಾರ ಮನೆ ನಡೆಯುತ್ತೆ. ಇದು ಬಿಗ್ ಬಾಸ್ ಮನೆ. ಅವನು ಹೇಳ್ದ ಹಾಗೇನೆ ಈ ಮನೆ ನಡಿಬೇಕು, ನಡೆಯುತ್ತೆ. ಅದಕ್ಕೆ ಅವನು ಬಿಗ್ ಬಾಸ್. ಹೌದು ಸ್ವಾಮಿ. Hey yo, my people, just guess who's back? ಬಾಂಧವ ಕೇಳಿಸೋ ಚೆಪ್ಪಿಸೋ ಹೀಗಂದಿದೆ ನಿಂತಿದೆ. ಹೌದು ಸ್ವಾಮಿ. ಕುತೂಹಲ, ಕನಸು, ಎಕ್ಸೈಟ್ಮೆಂಟ್ ಜೊತೆಲಿ ಕಾಯ್ತಾ ಇರೋ ಕನ್ನಡದ ಮನಸ್ಸುಗಳಿಗೆ ಈ ನಿಮ್ಮ ಪ್ರೀತಿಯ ಕಿಚ್ಚ ಸುದೀಪನ ಕಡೆಯಿಂದ ಮತ್ತೊಮ್ಮೆ, ಆದರೆ ಹೊಸದಾಗಿ ಸ್ವಾಗತ, ಸುಸ್ವಾಗತ. ಇದು ಓಎಲ್ಎಕ್ಸ್ ಬಿಗ್ ಬಾಸ್ ಕೋಪೌಟ್ ಬೈ ನಿಸರ್ಗಾಲಯ ಬ್ರಾಹ್ಮಿ ಆಯಿಲ್, ಜೆಮಿನಿ ಕುಕಿಂಗ್ ಆಯಿಲ್ ಹಾಗೂ ಈಸ್ಟರ್ನ್ ಸ್ಪೈಸಸ್. ಈಗ ನಿಮ್ಮ ಮುಂದೆ ಇರೋದು ದಿ ಗ್ರ್ಯಾಂಡ್ ಓಪನಿಂಗ್. 100 ದಿನದ ಪ್ರಯಾಣದ ಮೊಟ್ಟ ಮೊದಲ ಮಹಾಸಂಚಿಕೆ. ದೊಡ್ಡ ಮನೆ, ಅದೇ ರೂಲ್ಸ್ಗಳು, ಅದೇ ನಾಮಿನೇಷನ್ಸ್ಗಳು, ಟಾಸ್ಕ್ಗಳು. ಹಾಗಾದ್ರೆ ವಿಶೇಷ ಏನು? 15 ಮುಖಗಳು, 106 ಮುಖವಾಡಗಳು, 55 ಐ ವಿಟ್ನೆಸ್ಗಳು, ಕ್ಯಾಮ್ರಾಸ್. 100 ದಿನ ಒಂದೇ ಮನೆ. ಹೋಗೋದಕ್ಕೆ ಅಂತ ಒಂದು ಜಾಗ ಇದ್ರೆ ಅದು ಮನೆ. ಮನೆ ಅಂದ ತಕ್ಷಣ ಮನೆ ಅಲ್ಲ, ಕನ್ನಡದ ಒಂದು ದೊಡ್ಡ ಜಾಯಿಂಟ್ ಫ್ಯಾಮಿಲಿ. ಈ ಮನೆಯ ಸದಸ್ಯರನ್ನು ನಾನು ನಿಮಗೆ ಪರಿಚಯ ಮಾಡಿಕೊಳ್ಳೋ ಮೊದಲು ಒಂದು ಸಲ ನಿಮಗೆ ಆ ಮನೆ ಒಳಗಡೆ ಕರ್ಕೊಂಡೋಗಿ ಮನೆ ಪರಿಚಯ ಮಾಡಬೇಕು. Are you ready? Come in. ಬಲ್ಗಾಲಿಟ್ಟು ಒಳಗಡೆ ಬನ್ನಿ ಅಂತಾರೆ, ಅದಕ್ಕೆ ನಾನೇ ಫಸ್ಟ್ ಎಂಟ್ರಿ ಆಗಿರೋದ್ರಿಂದ ಬಲ್ಗಾಲಿಟ್ಟು ಒಳಗಡೆ ಬಂದೆ. ಇದು ಕನ್ನಡದ ಬಿಗ್ ಬಾಸ್ ಮನೆ, ಕನ್ನಡ ಮಣ್ಣಿನ ಮನೆ. ಮೇಡ್ ಇನ್ ಬೆಂದ ಕಾಳೂರು.
ಅಂದ್ರೆ ನಮ್ಮ ಪ್ರೀತಿಯ ಬೆಂಗಳೂರು. ಗಾರ್ಡನ್ ಏರಿಯಾ ದೊಡ್ಡದಾಗಿದೆ ಅಂತ ನಾನು ನಿಮ್ಗೆ ಅವಾಗಲೇ ಹೇಳಿದ್ದೆ. ಆವಾಗಲೇ ಈಗ ನೀವೇ ನೋಡ್ತಾ ಇದ್ರಿ ಎಷ್ಟು ವಿಶಾಲವಾಗಿದೆ ಅಂತ. ಇಲ್ಲೇ ನಮ್ಮ ಕಂಟೆಸ್ಟೆಂಟ್ಸ್ ವಾಕ್ ದ ಟಾಕ್ ಮಾಡೋದು. ಇನ್ನಿದು ಸ್ವಿಮ್ಮಿಂಗ್ ಪೂಲ್. ಸದ್ಯಕ್ಕೆ ಈ ಪೂಲಲ್ಲಿ ಈಗ ಮೀನುಗಳಿಲ್ಲ. ಇಲ್ಲಿ ಈಜಾಡೋದಕ್ಕೆ ಏನಿಲ್ಲ ಅಂದ್ರೆ ಅಟ್ಲೀಸ್ಟ್ 2 ಮೀನುಗಳನ್ನಾದ್ರೂ ಬಿಡಬೇಕು ಅನ್ನೋದು ನನ್ನ ಆಸೆ. ಅವ್ರು ಈಜ್ತಾ ಇರಬೇಕು, ನೀವು ನೋಡ್ತಾ ಇರಬೇಕು. ಬೈ ದ ವೇ, ಡೋಂಟ್ ಮಿಸ್ ದಿಸ್. ವರ್ಕೌಟ್ ಮಾಡಕ್ಕೆ ಅಂತ ಮಾಡಿರೋ ಈ ಜಿಮ್. ಆಲ್ ದಿ ಬೆಸ್ಟ್ ಗೈಸ್. ಇದು ಹೆಬ್ಬಾಗಿಲು, ಹೌದು ಸ್ವಾಮಿ. ಮೈನ್ ಎಂಟ್ರೆನ್ಸ್. ಇಲ್ಲಿ ನೀವು ನೋಟಿಸ್ ಮಾಡಿದ್ರ ಬಹಳ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತ ಗೋಡೆ. ಏನು ಅಂತ ಅರ್ಥ ಆಗ್ತದೆ ನಿಮಗೆ? ಅಟ್ಲೀಸ್ಟ್ ಹೇಳ್ತೀನಿ ಕೇಳಿ. ಬಿಗ್ ಬಾಸ್ ಮನೆಯಲ್ಲಿ ಓಡಾಡುವಂತ ಎಲ್ಲ ಇಮೋಷನ್ಸ್ಗಳು ಇಲ್ಲಿ ಮನೆ ಗೋಡೆ ಮೇಲೆ ಬಂದು ಕೂತಿದೆ. ರೈಟಿಂಗ್ ಆನ್ ದ ವಾಲ್ ಅಂದ್ರೆ ಇದೆ. ಫಸ್ಟ್ ಟೈಮ್ ಐ ಥಿಂಕ್ ಐ ಲೈಕ್ ದಿಸ್ ವಾಲ್. ಬ್ಯೂಟಿಫುಲ್. ಇಲ್ಲಿ ನೋಡಿ, ಐ ಥಿಂಕ್ ಒನ್ ಆಫ್ ದಿ ಮೋಸ್ಟ್ ಬ್ಯೂಟಿಫುಲ್ ಲಿವಿಂಗ್ ಏರಿಯಾಸ್. ನನಗೆ ಗೊತ್ತಿರೋ ಪ್ರಕಾರ ವೆರಿ ಕಲರ್ಫುಲ್, ಬಹಳ ವಿಶಾಲವಾಗಿದೆ. ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಕಂಟೆಸ್ಟೆಂಟ್ಸ್ಗಳು ಬಹಳ ಆರಾಮಾಗಿ ಕೂರ್ಬೋದು ಇಕ್ಕಟ್ಟಿಲ್ದೇನೆ. ಒಂದು ಟಿವಿ ಕಾಣ್ತಾ ಇದೆ ನಿಮಗೆ. ಯಾಕೆ ಅಂತ ನಿಮ್ಗೆ ಗೊತ್ತಿರ್ಬೋದು, ಹೇಳ್ತೀನಿ ಕೇಳಿ. ಇಲ್ಲಿ ಕಲರ್ಸ್ ಕನ್ನಡದ ಯಾವ ಸೀರಿಯಲು ಬರಲ್ಲ, ಎಪಿಸೋಡು ಬರಲ್ಲ, ಏನು ಬರಲ್ಲ. ಬರೋದು ಒಂದೇ, ವಾರದ ಕತೆ ಈ ನಿಮ್ಮ ಕಿಚ್ಚನ ಜೊತೆ. ಈ ಸಲ ಬಿಗ್ ಬಾಸ್ ಮನೆಯಲ್ಲಿ ದೇವಿ ಕೂಡ ಇದ್ದಾರೆ. ಸರ್ವಮಂಗಳ ಮಾಂಗಲ್ಯ ದೇವಿ ಭಗವತಿ ಫಸ್ಟ್ ನನಗೆ ಆಶೀರ್ವಾದ ಮಾಡಿ ಕಾರ್ಯಕ್ರಮ ಚೆನ್ನಾಗಿ ನಡೆಸ್ಕೊಡ್ಲಿ ಅಂತ. ಹಾಗೇನೆ ಈ ಮನೇಲಿ ಬರುವಂತ ಎಲ್ಲ ಕಂಟೆಸ್ಟೆಂಟ್ಸ್ ಗಳ ಮೇಲೆ ನಿಮ್ಮ ಆಶೀರ್ವಾದ ಇರಲಿ, ಅವ್ರು ನಗಾಡ್ಕೊಂಡಿರ್ಲಿ, ಪ್ರೀತಿಯಿಂದ ಇರಲಿ, ಶಾಂತವಾಗಿರ್ಲಿ. ಟ್ರೈ ಮಾಡ್ತಾರೆ. ಅಡುಗೆ ಕೋಣೆ ನಿಮಗೆ ಗೊತ್ತಿರಬೇಕು. ತೂತು ಒಲೆ ಕೆಡಿಸ್ತು, ಮಾತು ಮನೆ ಕೆಡಿಸ್ತು ಅಂತಾರೆ. ಇಲ್ಲಿ ಒಲೆ ಇದೆ, ಮಾತಿರುತ್ತೆ. ಎಲ್ಲಾ ತಂತ್ರಗಳು ಪ್ರತಿತಂತ್ರಗಳಾಗಿ ಮಾತಿಗೆ ಮಾತು ಬೆಳೆದು ಸಂಬಂಧಗಳು ಬೇಯೋ ಜಾಗ ಇದ್ರೆ ಅದಿದೆ. ಎಲ್ಲಾ ಸ್ಟ್ರಾಟಜಿಗಳ ಕಾರಸ್ಥಾನ ಸದಸ್ಯರು ಬೇಯುವಂತ ಜಾಗ, ಬೈದಾಡ್ಕೊಳ್ಳೋಂಥ ಜಾಗ. ಕಷ್ಟಪಟ್ಟು ಚೆನ್ನಾಗಿ ಅಡಿಗೆ ಮಾಡಿ ಕೂಡ್ಕೊಂಡಿರಕ್ಕಾದ್ರೆ, ಒಳ್ಳೆ ಊಟ ಅಂತ ಸಿಕ್ಕಿದ್ರೆ ಆ ಜಾಗದಲ್ಲಿ ಕೂತ್ಕೊಂಡು ಚೆನ್ನಾಗಿ ಊಟ ಮಾಡಬಹುದು. ಇದು ಬಿಗ್ ಬಾಸ್ ಮನೆಯ ಒಂದು ಅಚ್ಚುಕಟ್ಟಾದಂತ ಒಂದು ರೇಷನ್ ಅಂಗಡಿ. ಒಳಗೋಗ ವಾವ್, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು, ಮೆಣಸಿನಕಾಯಿ, ಬದನೆಕಾಯಿ ಎಲ್ಲ ಇದೆಯಲ್ರಿ ಈಗ ಸದ್ಯಕ್ಕೆ. ಏನ್ ಬೇಕು ಹೇಳಿ ಎಲ್ಲ ಇದೆ. ಗುಡ್, ಲೆಟ್ಸ್ ಗೋ. ಕೋಳಿ ಮೊಟ್ಟೆಗಳು ಬಿಸಿ ಮಾಡೋದಕ್ಕೆ ಅಂತ ಒಂದು ಲೈಟ್ ಬೇರೆ ಹಾಕಿದಾರ ಮೇಲೆ. ನನಗೆ ಯಾಕೋ ಇದು ತುಂಬಾ ತಮಾಷೆ ಅನ್ನಿಸ್ತದೆ. ಯಾಕೆಂತ ಕೇಳಿ, ಬಿಗ್ ಬಾಸ್ ಮನೆಯಲ್ಲಿ ಲೈಟ್ ಇಲ್ದೇನೆ ಎಲ್ಲ ಬಿಸಿ ಆಗಿರುತ್ತೆ. ಎಂಟು 15 ಜನ ಕಂಟೆಸ್ಟೆಂಟ್ಸ್ ಅಲ್ಲ, ಒಬ್ರು ಒಳಗಡೆ ಇರ್ತಾರೆ ಕ್ಯಾಪ್ಟನ್ ಆಗಿ. ಮಿಕ್ಕಿದವರು ಐ ಥಿಂಕ್ ಡಬಲ್ ಬೆಡ್. ಓಕೆ, ಈಗ ಬಹಳ ಒಂದು ಇಂಟ್ರೆಸ್ಟಿಂಗ್ ರೂಮ್ ಅಂದ್ರೆ ಇದೆ, ದ ಕ್ಯಾಪ್ಟನ್ಸ್ ರೂಮ್. ನಾಯಕ ದ ಲೀಡರ್, ಅವರಿಗಾಗಿ ಸಾಫ್ಟ್ ಬೆಡ್, ಕಲರ್ಫುಲ್ ಪಿಲ್ಲೋಸ್, ಕಲರ್ಫುಲ್ ಬ್ಲಾಂಕೆಟ್, ಕಲರ್ಫುಲ್ ವಾಲ್ಸ್. ವಾವ್, ಹ್ಯಾಂಡ್ ಸಾಲ್ದು ಅಂತ ಒಂದು ಅಟ್ಯಾಚ್ಡ್ ಬಾತ್ರೂಮ್ ಬೇರೆ ಸ್ಪೆಷಲ್ ಆಗಿ. ಮೈ ಗಾಡ್, 100% ಅಲ್ವಾ? ಹೊರಗಡೆ ಕೂತಿರೋರು ಕ್ಯಾಪ್ಟನ್ ಇಲ್ಲಿ ಆರಾಮಾಗಿ ಮಲಗಿರೋದು, ಸುಖವಾಗಿರೋದು ನೋಡಿದ ತಕ್ಷಣ ಒಂದು ಅಸಿಡಿಟಿ ಸ್ಟಾರ್ಟ್ ಆಗೋದಂತೂ ಗ್ಯಾರಂಟಿ. ಬಟ್ ನಮ್ಮ ಕಾಂಟ್ರಿಬ್ಯೂಷನ್ ಬೇಕೆ ಅಸಿಡಿಟಿ ತರೋದಕ್ಕೆ. ದಟ್ ಇಸ್ ಬಿಗ್ ಬಾಸ್ ಹೌಸ್. ವೆಲ್, ಕ್ಯಾಪ್ಟನ್, ಆಲ್ ದಿ ಬೆಸ್ಟ್. ಡೋರ್ ಮೇಲೆ ಒಂದು ವಿಶಾಲವಾಗಿ ದೊಡ್ಡದಾಗಿ ಕಿವಿ ಕಾಣಿಸ್ತಾ ಇದೆ ಅಂದ್ರೆ ಇದು ಕೇಳಿಸ್ಕೊಳ್ಳುವಂತ ಒಂದು ರೂಮ್, ಅಂದ್ರೆ ಕನ್ಫೆಷನ್ ರೂಮ್. ಲೆಟ್ ಮಿ ಗೆಟ್ ಇಟ್. ಬಿಗ್ ಬಾಸ್ ಬರ್ತಾ ಇದ್ದೀವಿ. ಬಿಗ್ ಬಾಸ್ ಜೊತೆ ಮಾತಾಡುವಂತ ಜಾಗ ಇದು. ಕನ್ಫೆಷನ್. ಸುದೀಪ್, ಬಿಗ್ ಬಾಸ್ ಮನೆಗೆ ನಿಮಗೆ ಸ್ವಾಗತ. ಥ್ಯಾಂಕ್ ಯು ಬಿಗ್ ಬಾಸ್. ಎಂದಿನಂತೆ ಈ ಸಲವು
ಬಿಗ್ ಬಾಸ್ ಕಾರ್ಯಕ್ರಮವನ್ನು ನೀವು ಸಮರ್ಥವಾಗಿ ನಡೆಸಿಕೊಡಬೇಕೆಂದು ಬಿಗ್ ಬಾಸ್ ಅಪೇಕ್ಷಿಸುತ್ತಾರೆ ಮತ್ತು ಹೊಸ ಸೀಸನ್ಗಾಗಿ ನಿಮಗೆ ಅಭಿನಂದನೆಗಳು. ಥ್ಯಾಂಕ್ ಯು ಬಿಗ್ ಬಾಸ್, ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್ ಯು ಟು. ಕನ್ಫೆಷನ್ ಎಲ್ಲ ನೋಡಿದ್ರಿ ತಾವು. ಆದ್ರೆ ಒಂದು ಇಂಪಾರ್ಟೆಂಟ್ ವಿಷಯ ಬಿಟ್ಬಿಟ್ಟಿದ್ವಿ. ನಿದ್ದೆ ಅಲ್ಲಾಗುತ್ತೆ, ಊಟ ಇಲ್ಲಾಗುತ್ತೆ. ಹಾಗಾದ್ರೆ ಬೆಳಗ್ಗಿನ ವಿಚಾರಗಳ ಕಥೆ ಏನು? ಅದು ಇದೆ 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 ಜಾಗ ಇದೆ, ಬನ್ನಿ. ಇದು ಬಾತ್ರೂಮ್ ಏರಿಯಾ. ಇಲ್ಲಿ ವಾಷಿಂಗ್ ರೂಮು ಎರಡಿದೆ, ವಾಶ್ರೂಮು ಎರಡಿದೆ, ಎರಡೆರಡಿದೆ. ಆದ್ರೆ ಎರಡೆರಡೆ ಇದೆ. ಇರೋದು 15 ಜನ ಕಂಟೆಸ್ಟೆಂಟ್ಸ್. ಹಾಗಾದ್ರೆ ಸಾಕಾಗತ್ತಾ? ಏನ್ ಸಾಕಾಗತ್ತೆ? ಅದಕ್ಕೆ ತಾನು ನಾನು ನಿಮ್ಗೆ ಹೇಳಿದೆ, ಹೊರಗಡೆಯಿಂದ ಅರಮನೆ, ಒಳಗಡೆ ಬಂದರೆ ಸೆರಮಾನೆ. ಅವರಿಗೆ ₹50,000. ಹೀಗೆ ಖಾಲಿದ್ರೆ ಇದು ಮನೆ ಅಲ್ಲ, ಬರೀ ಕಟ್ಟಡ. ಈ ಕಟ್ಟಡ ಈಗ ಮನೆ ಆಗುವಂತ ಸಮಯ. ಮನೆಯಲ್ಲಿ 15 ಬೇರೆ ಬೇರೆ ಮನಸ್ಸುಗಳು ಓಡಾಡುವಂತ ಮುಹೂರ್ತ ಬಂದೇ ಬಿಟ್ಟಿದೆ. ಟೈಮ್ ಹೋಗಿದೆ ಗೊತ್ತಾಗಿಲ್ಲ. ಹಾಗಾದ್ರೆ ಇನ್ನೇ ತಡ. ಕಂಟೆಸ್ಟೆಂಟ್ಸ್, ಆನ್ ಯರ್ ಮಾರ್ಕ್, ಗೆಟ್ ಸೆಟ್, ಕಮ್. ಓಕೆ, ಆಲ್ ದಿ ಬೆಸ್ಟ್. Rolex Sonic presents Big Boss, co-powered by Nisar Gala Brahmi Oil, Gemini Cooking Oil, and Eastern Spices. Grand opening of Big Boss ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ಟ್ವಿಟರ್, ಫೇಸ್ಬುಕ್, ವಾಟ್ಸ್ಆಪ್, ಯಾವುದೇ ಸೋಷಿಯಲ್ ಮೀಡಿಯಾದ ನೋಡಿದ್ರೆ ಇದೇ ವಿಷಯ. ಕಾರ್ಗಳಿಗೆ ಹೋಗಿ ಪೆಟ್ರೋಲ್ ತುಂಬಿಸ್ಕೊಂತಂದ್ರೆ ಅಲ್ಲೊಬ್ಬ ಹುಡುಗ ಕೇಳ್ತಾನೆ, ಅವ್ರು ಇರ್ತಾರೆ ತಾನೆ ಸರ್? ನಿನ್ನೆ ನೋಡಿದ್ರೆ ನನಗೆ ತೀರ ಹತ್ತಿರವಾದಂತ ನನ್ನ ಒಬ್ಬ ಸ್ನೇಹಿತ ಕೇಳ್ದ, ಮನೆಯಲ್ಲಿ ಅವರು ಬೇಕೇ ಬೇಕು ಅಂತ. ಪುಟಾಣಿ ಒಂದು ಮಗು ಕೇಳುತ್ತೆ, ನಮ್ ಬಾಸ್ ಬೇಕೇ ಬೇಕು ಅಂತ. ಪತ್ರಿಕೆಗಳಲ್ಲಿ ಬಂದಂತ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ಗಳ ಪ್ರತಿ ಲಿಸ್ಟಲ್ಲೂ ಇವ್ರ ಹೆಸರು ಇರುತ್ತೆ. ಅವರ ಹೆಸರನ್ನ ನಾನು ಈಗ ಕರಿತೀನಿ ಅಂತ ಮಾತ್ರ ಅನ್ಕೊಂಬೇಡಿ. ಅವರು ಬಂದೇ ಬರ್ತಾರ ಅಂತ ಮತ್ತೊಮ್ಮೆ ನನಗೆ ಆ ಪ್ರಶ್ನೆ ಕೇಳಬೇಡಿ. ಆ ವಿಷಯಕ್ಕೆ ಆಮೇಲೆ ಬರೋಣ. ಈಗ ನನ್ನ ಮನಸ್ಸು ಸೀದಾ ಮೈಸೂರು ಕಡೆ ಹೋಗ್ತಾ ಇದೆ. ತರಕಾರಿ ವ್ಯಾಪಾರ ಮಾಡ್ತಾ ಇದೆ. ಕನ್ನಡದ ಇಂಡಿಯನ್ ಡ್ಯಾನ್ಸ್ ಮಾಡಿದ್ರೆ ಸ್ಟಾರ್, ಪಂಚ್ ಡೈಲಾಗ್ ಹೊಡೆಯೋದಕ್ಕೆ ಕರ್ನಾಟಕಕ್ಕೆ ಒಂಥರ ವರ್ಲ್ಡ್ ಫೇಮಸ್ ಅನ್ಕೊಳ್ಳಿ. ಕನ್ನಡದ ಬಿಗ್ ಬಾಸ್ ಮನೆಯ ಮೊದಲನೇ ಸದಸ್ಯರಿಗೆ ಚಪ್ಪಾಳೆಯ ಸ್ವಾಗತ ಬರಲಿ. ಇಂಥ ಕತೆ ಸಿನಿಮಾದಲ್ಲಿ ನಾವು ನೋಡಿದೀವಿ, ಆದ್ರೆ ರಿಯಲ್ ಲೈಫ್ ಅಲ್ಲಿ ಹಾಗಾಗೋದು ಕೆಲವ್ರು ಮಾತ್ರ. ಅಂಥ ಕೆಲವರಲ್ಲಿ ಒಬ್ಬ ಈ ಸುನಾಮಿ ಕಿಟ್ಟಿ. ಕೋಟೆ ಕಿಟ್ಟಿ ಈಗ ಹೀರೋ ಮಟೀರಿಯಲ್. ಗಾಂಧಿನಗರದ ಗಲ್ಲೀಲು ಇವಂದೇ ಗುಲ್ಲು. ಕರ್ನಾಟಕದ ಮನೆಗಳಲ್ಲೂ ಸುನಾಮಿ ಬರ್ತಾನೆ ಇದೆ. ಈಗ ಕರ್ನಾಟಕದ ಥಿಯೇಟರ್ಗಳಲ್ಲೂ ಸುನಾಮಿ ಅವಳಿ ಎಪ್ಸಕ್ಕೆ ರೆಡಿ ಇದೆ. ಆದ್ರೆ 5 ವರ್ಷದ ಹಿಂದೆ ನಾನು ಈ ತರ ಇರ್ಲಿಲ್ಲ. ಹಳ್ಳಿನೇ ಪ್ರಪಂಚ ಅನ್ಕೊಂಡಿದ್ದವನು ಇಡೀ ದೇಶ ಸುತ್ತಿ ಇಂಡಿಯನ್ ಕಿರೀಟ ಗೆಲ್ತಾನೆ. ಹಾಕಿದ್ದೇ ಸ್ಟೆಪ್ ಅನ್ನೋನು ಡ್ಯಾನ್ಸಿಂಗ್ ಸ್ಟಾರ್ ಆಗಿ ಮಿಂಚ್ತಾನೆ. ಲೈಫಲ್ಲಿ ಬರೋ ಪ್ರತಿ ಕ್ಷಣನೂ ಸೂಪರ್ ಮಿನಿಟ್ ಅಂತಾನೆ. ಇವತ್ತು ನಮ್ಮ ತಾಯಿನ ತರಕಾರಿ ಮಾರ್ತಿದ್ರೆ ನಾನು ಅವಾಗ ಹೋದಾಗೆಲ್ಲ ತರಕಾರಿ ಮಾರ್ಬಿಟ್ಟು ಬರ್ತಿದ್ದೆ. ಹಿಂದೆ ಮುಂದೆ ಯಾರು ಹೆಲ್ಪ್ ಮಾಡಲ್ಲ, ಆಮೇಲೆ ನಾವೇ ಇರಬೇಕು. ಇವನ ಲೈಫಿನ ಪ್ರತಿಯೊಂದು ಹೆಜ್ಜೆ, ಪ್ರತಿಯೊಂದು ದಾರಿ ಅವನೇ ಇಟ್ಟಿದ್ದು, ಅವನೇ ಕಂಡ್ಕೊಂಡಿದ್ದು. ಪ್ರತಿಯೊಬ್ಬರ ಲೈಫಲ್ಲೂ ಪ್ರತಿಯೊಂದು ದಿನ, ಪ್ರತಿಯೊಂದು ಗಳಿಗೆ, ಪ್ರತಿಯೊಂದು ನಿಮಿಷ ಕನ್ಸ್ ಕಾಣ್ಬೇಕು. ನಾನೇನೋ ಒಂದು ಅಚೀವ್ಮೆಂಟ್ ಮಾಡ್ತೀನಿ, ಸಾಧಿಸ್ತೀನಿ ಅಂತ ಹೇಳಿದ್ರೆ 100% ಮಾಡ್ಬೋದು. ಅದಕ್ಕೆ ಉದಾಹರಣೆ ನಾನೇ.
ಇನ್ ಮುಂದೆ ಬಿಗ್ ಬಾಸ್ ಮನೆಯಲ್ಲಿ ಸುನಾಮಿ ಅಲೆ ಹೇಳೋದಂತೂ ಖಂಡಿತ. ಸೋಲು ಅನ್ನೋದು ನಮ್ಗೆ ಗೊತ್ತಿಲ್ಲ. 3 ತಿಂಗಳಲ್ಲಿ ನನ್ನ ಲೈಫ್ ಏನನ್ನೋದು ತೋರಿಸ್ಬೇಕು. ಕಾಡಲ್ ಬಿದ್ದಿದ್ದ ಈ ಚಪ್ಪಡಿ ಕಲ್ಲು ಈಗ ಕಿಚನ್ ಕೈಯಲ್ಲಿದೆ. ಕಣ್ಣಿಗೆ ಬಂತು ಗ್ಲಾಸ್, ಪಕ್ಕ ಲೋ ಕ್ಲಾಸ್. ದೀಪಣ ನಮ್ ಬಾಸ್, ಸಂಟೆ ಗೋದ್ರ ಪೀಸ್. ಇನ್ ಮುಂದೆ ಕರ್ನಾಟಕ ಜನ ನೋಡ್ತಾವ್ರೆ ಬಿಗ್ ಬಾಸ್. दुनिया करो रंगा अपने साचा करो दुनिया करो रंगा अपने साचा करो चौ लाइफ करो रंगा स्वल्प हुच्च करो जय अंदर के जीवा करो जय अंदर के जीवा करो मई कई मोटे ते माया करो दौ दुनिया करो रंगा अपने साचा करो दौ दुनिया करो रंगा अपने साचा करो चौ लाइफ करो रंगा स्वल्प हुच्च करो सैनिक होगो बना बताने चौ लाइफ करो रंगा स्वल्प हुच्च करो ಸುನಾಮಿ ಕಿಟ್ಟಿ, ಹೌದಣ್ಣ. ಈ ಸುನಾಮಿ ಯಾಕೆ? ಹೇಳ್ಬಿಟ್ ಬರೋದು ಮಿಂಚು, ಹೇಳ್ದನ್ ಬರೋದೇ ಸುನಾಮಿ ಸಂಚು. ಉಳಿಯಲ್ಲ ನಿನ್ ಬೆಂಚು, ಹೆಂಗೈತೆ ಸುನಾಮಿ ಪಂಚು. ನಾನು ಆಕ್ಚುಲಿ ನಿಮಗೆ ಒಂದು ಪಂಚ್ ಡೈಲಾಗ್ ಹೊಡೀರಿ ಅಂತ ಹೇಳೋಣ ಅಂತ ಇದ್ದೆ, ಅದಕ್ಕಿಂತ ಮುಂಚೆನೆ ಪೀಸ್ ಆಗಿ ಕೊಡ್ತಾ ಇದ್ದೀರಾ. ಹೌದಣ್ಣ. 2 ಆದ್ಮೇಲೆ 3 ಅಂತಾರೆ ಕಿಟ್ಟಿ ಅವರೇ. ರೈಟ್, ಇಂಡಿಯನ್ ಗೆದ್ದಾಯ್ತು, ಡ್ಯಾನ್ಸಿಂಗ್ ಸ್ಟಾರ್ ವಿನ್ ಆಗಾಯ್ತು. ಈಗ ಬಿಗ್ ಬಾಸ್ ಗೆಲ್ತೀನಿ ಅಂತ ಅನ್ಸುತ್ತಾ ನಿಮ್ಗೆ? ಬಿಗ್ ಬಾಸ್ ಈ ದೊಡ್ಡ ಬಿಗ್ ಬಾಸ್ ರಿಯಾಲಿಟಿ ಶೋಗೆ ನಂದೊಂದು ಧನ್ಯವಾದಗಳು ಹೇಳ್ತೀನಿ ಸ್ಟೇಜ್ಗೆ. ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಅಣ್ಣ, ಕರ್ನಾಟಕದಲ್ಲಿ ಆಲ್ರೆಡಿ ಕಟೌಟು, ನೀವೇ ಐಟು, ದುಸ್ಮಾನ್ಗಳು ಡಿಲೈಟು, ನೀವ್ ಮುಟ್ಟಿದ್ರೆ ಹೊಡಿತದೆ ಕರೆಂಟು, ಡೈಲಾಗ್ ಹೊಡೆಯೋದಲ್ಲ ನನ್ ಪಂಟ್ರು, ಹೆಂಗೈತೆ ಕೌಂಟ್ರು. ಓಕೆ, ಒಂದ್ ಸ್ವಲ್ಪ ಹೊತ್ತು ಈ ಪಂಚಿಂಗ್ ಡೈಲಾಗ್ಗಳು, ಪಂಚೆ ಹರಿದೋಗಂತ ಡೈಲಾಗ್ಗಳು ಸ್ವಲ್ಪ ದೂರ ಇಡೋಣ. ಓಕೆ, ಕಾಮನ್ ಆಗಿ ಮಾತಾಡೋಣ. ಕಬಡ್ಡಿ ಅಂದ್ರೆ ನಿಮ್ಗೆ ಬಹಳ ಇಷ್ಟ ಅಂತ ಕೇಳ್ಪಟ್ಟಿದೆ, ಹೌದಾ? ಕಬಡ್ಡಿ ಅಂದ್ರೆ ತುಂಬಾ ಇಷ್ಟ. ಬಿಗ್ ಬಾಸ್ ಮನೆ ಒಳಗಡೆ ಇರೋರು ಎಲ್ಲರೂ ಒಂಥರ ವಿಚಿತ್ರವಾಗಿ ಕಬಡ್ಡಿ ಆಡ್ತಾನೆ ಇರ್ತಾರೆ. ಆ ಕಬಡ್ಡಿನ ನೀವು ಟ್ಯಾಕಲ್ ಮಾಡ್ತೀನಿ ಅಂತ ನಿಮ್ಗೆ ಅನ್ಸುತ್ತಾ? ಅಣ್ಣ, ನಾನೇನಕ್ಕೆ ಇಷ್ಟಪಡ್ತೀನಿ, ಎಲ್ಲಾ ಕಂಟೆಸ್ಟೆಂಟ್ಗಳು ಅರ್ಧ ತಿಕ್ಲು ಅರ್ಧ ಪುಕ್ಲು ನಮ್ ಕರ್ನಾಟಕದಲ್ಲಿ ಅವರ ಡಜನ್ ಮಕ್ಕಳು, ಅದ್ರಲ್ಲಿ ಇವ್ರು ಒಬ್ರು ಅಣ್ಣ, ಗ್ರೂಪ್ ಅಲ್ಲಿ ನಾನು ಒಬ್ಬ ಅಣ್ಣ. ಮತ್ತೆ ಪಂಚಿಗೆ ಬರ್ತಾ ಇದ್ರಲ್ಲ, ಪಂಚಿಲ್ಲೇ ಮಾತಾಡಿ ಸ್ವಲ್ಪ ನೋಡೋಣ. ಆಯ್ತಣ್ಣ, ನೀವ್ ಹೇಳ್ತೀರಾ ಒಳಗಡೆ ನಾಟಕ ಯಾರಿಗೂ ಜಾಗ ಇಲ್ಲ ಅಂತ. ನಾಟಕ ಮಾಡಕ್ ನನ್ಗೆ ಬರಲ್ಲ. ಫೇಕ್ ಮಾಡೋರು ಫೇಲ್ ಆಗ್ತಾರೆ, ನಾಟಕ ಮಾಡೋರು ನರಿ ಆಗ್ತಾರೆ, ರಿಯಲ್ ಆಗಿರೋರು ಹೆಗ್ಲ ಮೇಲೆ ಕೂತಿ ಸನಿ ಆಗ್ತಾರಣ್ಣ. ಕೊನೆಗೂ ಪಂಚ್ ಬಂದೇ ಬರುತ್ತೆ. ಓಕೆ, ನಾಟಕಕ್ಕೆ ಜಾಗ ಇಲ್ಲ ಅನ್ನೋದೇನೋ ನಿಜ ಕಿಟ್ಟಿ ಅವರೇ. ನಿಮ್ಮ ಮನೆಯಿಂದ ನಿಮ್ಮನ್ನ ಕಳಿಸ್ಕೊಡೋದಕ್ಕೆ ಯಾರು ಬಂದಿದ್ದಾರೆ?
ನಮ್ಮ ಅಕ್ಕ ನಮ್ಮ ತಾಯಿ ಹುಡುಗರೆಲ್ಲ ಬಂದಿದ್ದಾರಣ್ಣ ತುಂಬಾ. ಅಮ್ಮ ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಕಿಟ್ಟಿ ಅವರು ನಿಮಗೆ ಬಹಳ ಪ್ರಿಯರು. ಅವ್ರನ್ನ ಬಿಟ್ಟು ಒಂದು 100 ದಿನಗಳ ಕಾಲ ಅವ್ರ ಒಳಗಡೆ ಇರಬೇಕಾಗತ್ತೆ. ಆ 100 ದಿನ ನೀವು ಅವ್ರನ್ನ ಬಿಟ್ಟಿರಕ್ಕಾಗತ್ತಾ? 100 ದಿನ ಮಗನ್ನ ಬುಟ್ಟಿರಕ್ಕೆ ನಮ್ಗೆ ಕಷ್ಟ ಆಯ್ತಾ ಇದೆ. ಕರ್ಕೊಂಡು ಹೋಗ್ಬಿಡಿ. ಕರ್ಕೊಂಡು ಹೋಗಲ್ಲ, ಏನಾದ್ರೂ ಒಂದು ಗುರಿ ಸಾಗಿಸಿ ಮುಂದೆ ಬರ್ಬೇಕು. ನಾವು ಕಷ್ಟ ಮಾಡ್ಕೊಂಡು ತರಕಾರಿ ವ್ಯಾಪಾರ ಮಾಡ್ಕೊಂಡು ಮಗನ್ನ ಬೆಳೆಸಿದ್ದೀನಿ. ಇವತ್ತಲ್ಲೂ ಕಷ್ಟದಲ್ಲೇ ಇದ್ದೀವಿ. ನಾವು ಇನ್ನು ಮುಂದೆ ಬರಕ್ ಆಗಿಲ್ಲ. ಏನೋ ಮಗನ್ ಮುಖಾಂತರವಾಗಿ ನಿಮ್ ಮುಖಾಂತರವಾಗಿ ಒಂದು ಅವಕಾಶ ಸಿಕ್ಕಿದೆ. ಆ ಅವಕಾಶ ಬಳಸ್ಕಲಿ ಅಂತ ನಾನು ಕೇಳ್ಕತ್ತ ನನ್ನ ಮಗನ್ಗೆ ಆಲ್ ದ ಬೆಸ್ಟ್ ಹೇಳಿ ಒಳ್ಳೇದಾಗಿ ಗೆದ್ಕಬಾ ಮಗನೇ ಅಂತ ಹೇಳ್ತಾ ಇದ್ದೀನಿ. ಕಿಟ್ಟಿ, ನೀವು ನಂಬುವಂತ ಇಷ್ಟ ಪಡುವಂತ ದೇವ್ರು ಯಾರು? ಗಣಪತಿ ಅಣ್ಣ. ಕಣ್ಮುಚ್ಕೊಂಡು ಒಂದ್ಸತಿ ಗಟ್ಟಿಯಾಗಿ ನಿಮ್ಮ ದೇವರು ಗಣಪತಿಯನ್ನ ನೆನ್ಸ್ಕೊಳ್ಳಿ. ಗೃಹ ಪ್ರವೇಶಕ್ಕೆ ರೆಡಿಯಾಗಿ. ಮುಹೂರ್ತ ಬಂದೇ ಬಿಟ್ಟಿದೆ. ಗೇಟ್ ತೆರೆಯುತ್ತೆ. ನೀವು ಬಲಗಾಲಿಟ್ಟು ಒಳಗಡೆ ಹೋಗೋ ಅಂತ ಸಮಯ ಕೂಡ ಬಂದಾಯ್ತು. ಐ ರೆಡಿ? ರೆಡಿ ಸರ್. ಸುನಾಮಿ ಕಳ್ಸ್ಕೊಡೋಣ ಒಳಗಡೆ ಎಲ್ಲಾರ ಇವ್ರನ್ನ. ರೆಡಿ? ಬಿಗ್ ಬಾಸ್ ಮನೆಯ ಮೊದಲನೇ ಸದಸ್ಯ ಸುನಾಮಿ ಕಿಟಿ. ಆಲ್ ದಿ ಬೆಸ್ಟ್. ಉತ್ತರ ಧ್ರುವದಿಂದ ಹೌದು ಸ್ವಾಮಿ. ಮನೆ ಒಳಗಡೆ ನಮ್ಮ ಸುನಾಮಿ ಕಿಟ್ಟಿ ಅವರು ಕಾಲಿಡ್ತಾ ಇದ್ದಾರೆ. ಕಾಲಿಟ್ಟ ಮೇಲೆ ಏನಾಗಿದೆ? ಅವ್ರಿಗೆ ಇಷ್ಟ ಆಗುತ್ತಾ ಮನೆ? ಇಷ್ಟ ಆಗಲ್ವಾ? ನೋಡ್ತೀರಾ ಒಂದ್ಸಲ? ಬಿಗ್ ಬಾಸ್ ಸುನಾಮಿ ಅವರ ಬಿಗ್ ಬಾಸ್ ಮನೆಗಿನ ಎಂಟ್ರಿ ಹೇಗಿರುತ್ತೆ ಅಂತ ಒಂಚೂರು ತೋರಿಸಿ ನಮಗೆ. ಅಬ್ಬಾ ಕಾಪಾಡಪ್ಪ. ಬಾ ನಮ್ ಮೈಸೂರು ಅರಮನೆ ಇದ್ದಂಗೆ ಇದೆಯಲ್ಲಪ್ಪ ಬಿಗ್ ಬಾಸ್ ಮನೆ. ಫಸ್ಟ್ ನಾನೇ ಅನ್ಸುತ್ತೆ ಸಾರ್ಥಕವಾಯ್ತು ನನ್ನ ಲೈಫ್. ಓಹೋ, ಏನ್ ಕೆರೆ ಇದ್ದಂಗೆ ಆಯ್ತಲ್ಲಪ್ಪ, ಸ್ವಿಮ್ಮಿಂಗ್ ಪೂಲು. ಓಹೋ ಸೂಪರ್. ಒಳ್ಳೇದಾಗ್ಲಪ್ಪ. ಓಹೋ, ಏನೆಲ್ಲ ಕೂತ್ಕೊಳಕ್ ಅನ್ಸುತ್ತೆ ಮೋಸ್ಟ್ಲಿ ಇಲ್ಲಿ. ಹೊರಗಿರೆಲ್ಲ ಬೆಳೆದ್ಬಿಡುತ್ತಲ್ಲಪ್ಪ. ಬಿಗ್ ಬಾಸ್ ನೋಡಿ ಸ್ವಾಮಿ. ಓಹೋ, ಏನಪ್ಪ ಬ್ಯಾಗು ಇಷ್ಟು. ನೀರೇ ಕಾಪಾಡಪ್ಪ. ಓಹೋ, ಅನುಬಂಧ ಕುಟುಂಬ ಗೆಲ್ಲಲು ಒಂದು ದುಡ್ಡು ನಿಮ್ಮ ನಾನು. ಏನಪ್ಪ? ಕೃಷ್ಣ ಕಷ್ಟ ಕಿಚ್ಚ ಸುಳ್ಳು. ಕಷ್ಟ ಸುಖ ಕಿಚ್ಚ ಸುಳ್ಳು. ಕಿಚ್ಚ ಸೂಪರು ನಮ್ಮ ಬಾಸು. ಅವ್ರು ನಾನು ಕೂಸು. ಚೆನ್ನಾಗಿದ್ದೀನ? ಕನ್ನಡದೆಲ್ಲ ಕ್ಯಾಮ್ರಾ ಇಟ್ಟಿರಲ್ಲ ಮೋಸ್ಟ್ಲಿ, ಗೊತ್ತಿಲ್ಲ. ಸೂಪರ್ ಆಗಿದೆ. ಏನ್ ಸರ್ ಹಿಂಗಿಟ್ಬಿಟ್ಟಿದ್ದೀರಾ ಕಾಲು? ಓಹೋ ಸೂಪರ್. ಸುನಾಮಿ ಕಿಟ್ಟಿ ಅವರು ಒಳಗಡೆ ಹೋಗಿದ್ದಾಯ್ತು. ಈಗ ನಮ್ಮ ಮುಂದಿನ ಕಂಟೆಸ್ಟೆಂಟ್ ನ ಕರೆಯೋ ಟೈಮ್. ನನಗೆ ಯಾಕೋ ಒಂದು ಹಾಡನ್ನ ಅನಿಸ್ತಾ ಇದೆ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಈ ಹಾಡನ್ನ ನಾನು ಯಾಕೆ ಹಾಡ್ತಾ ಇದ್ದೀನಿ ಅಂತ ನಿಮ್ಗೆ ಹೇಳ್ಬೇಕು ನಾನೀಗ. ಇವರು ನಮ್ಮ ಮುಂದಿನ ಕಂಟೆಸ್ಟೆಂಟ್ ಉತ್ತರದ ಪಂಜಾಬಿನವರು, ನಮ್ಮ ಕರ್ನಾಟಕದಲ್ಲಿ ಪಾಪ್ಯುಲರ್ ಆದವರು. ಅಕ್ಟೋಬರ್ ಮುಗಿತಾ ಇದೆ. ಇನ್ನು ಏನು ಚಳಿಗಾಲ ಶುರು ಆಗುತ್ತೆ ಅಂತ ನೀವು ಅನ್ಕೊಳ್ಳಬೇಕು ಅನ್ನುವಾಗ್ಲೇ ಈಗ ಹೇಳ್ತಾ ಇದ್ದೀನಿ. ಬಿಗ್ ಬಾಸ್ ಮನೆಯಲ್ಲಿ ಚಳಿಗಾಲ ಅಲ್ಲ, ಮಳೆಗಾಲ ಸ್ಟಾರ್ಟ್ ಆಗೋ ಪ್ರಾರಂಭ ಆಗ್ತದೆ. ಅರ್ಥ ಆಯ್ತಾ? ಲೆಟ್ ಅಸ್ ವೆಲ್ಕಮ್ ಕಂಟೆಸ್ಟೆಂಟ್ ನಂಬರ್ 2. ಫೋಟೋಸ್ ಅಂದ್ರೆ ಇವ್ರಿಗೆ ತುಂಬಾ ಇಷ್ಟ. ತೆಗಿಯೋಕ್ ಮಾತ್ರ ಅಲ್ಲ, ನೋಡೋಕು. ಯಾಕಂದ್ರೆ ಫೋಟೋಗಳು ಹೇಳ್ತವೆ ನೂರಾರು ಕಥೆ. ಇದ್ರಲ್ಲಿವೆ ನಮ್ಮ ಕಷ್ಟ ಸುಖ ನೆನಪು ಕನಸು. ಈ ಫೋಟೋಸ್ ಮೂಲಕ ಹೇಳ್ತಾರೆ ಇವ್ರ ಕಥೆ.
ನಮಸ್ಕಾರ, ನಾನು ನಿಮ್ಮ ಪೂಜಾ ಗಾಂಧಿ. ನಾನು ಹುಟ್ಟಿದ್ದೆ ಉತ್ತರ ಪ್ರದೇಶ್ ಮೇರಠ್ ಸಿಟಿಯಲ್ಲಿ. ಚಿಕ್ಕವಳಿದ್ದಾಗ ನನಗೆ ಸ್ಕೂಲ್ ಬಂಕ್ ಮಾಡೋದು ತುಂಬಾ ಇಷ್ಟ ಇತ್ತು. ಸ್ಕೂಲ್ ಬಂಕ್ ಮಾಡಿ ನಾನು ಬ್ಯಾಡ್ಮಿಂಟನ್ ಆಡೋಕ್ ಹೋಗ್ತಾ ಇದ್ದೆ. ನಮ್ ಸ್ಕೂಲ್ ಪಕ್ಕ ಒಂದು ಆಕ್ಟಿಂಗ್ ಸ್ಕೂಲ್ ಇತ್ತು, ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಳ್ತಾ ಇದ್ದೆ. ನನ್ನಮ್ಮ, ಅವ್ರು ನನ್ನ ಲೈಫ್. ಇವತ್ತು ನಾನು ಏನಿದ್ದೀನಿ ಅಮ್ಮ ಇಂದಾನೆ. ನಮ್ಮ ಕರಿಯರ್ಸ್ ನಾ ಮುಂದೆ ತಗೊಂಡು ಹೋಗೋದಕ್ಕೆ ಐ ಥಿಂಕ್ ಶಿ ಓಪನ್ಡ್ ಆಲ್ ದ ಡೋರ್ಸ್. ಶಿ ಈಸ್ ಮೈ ಇನ್ಸ್ಪಿರೇಷನ್ ಆ್ಯಂಡ್ ಶಿ ಈಸ್ ದ ಬಿಗ್ಗೆಸ್ಟ್ ಸಪೋರ್ಟ್ ಆಫ್ ಮೈ ಲೈಫ್ ಆ್ಯಂಡ್ ಐ ಲವ್ ಹರ್ ಸೋ ಮಚ್. ನನ್ನ ಫ್ಯಾಮಿಲಿ ಬಗ್ಗೆ ಹೇಳಬೇಕು ಅಂದ್ರೆ, ನಮ್ದು ತುಂಬಾ ಜಾಲಿ ಫ್ಯಾಮಿಲಿ. ನನಗೆ ಇನ್ನೂ 2 ಜನ ತಂಗಿರು ಇದ್ದಾರೆ. ನನ್ನ ಪಪ್ಪ ಬಗ್ಗೆ ಹೇಳಬೇಕು ಅಂದ್ರೆ, ಅವ್ರು ತುಂಬಾ ಸಪೋರ್ಟಿವ್ ಅಂಡ್ ಮೋರ್ ಲೈಕ್ ಅ ಫ್ರೆಂಡ್, ನಾಟ್ ಲೈಕ್ ಅ ಫಾದರ್. ಫ್ಯಾಮಿಲಿ ಇಲ್ಲದೆ ನಾನು ಯಾವತ್ತೂ ಐ ಹ್ಯಾವ್ ನೆವರ್ ಸ್ಟೇಡ್ ಇನ್ ಮೈ ಲೈಫ್, ಐ ಹ್ಯಾವ್ ನೆವರ್ ಲಿವ್. ಸೊ ಫ್ಯಾಮಿಲಿ ಇಲ್ಲದೆ ಗೊತ್ತಿಲ್ಲ ನನ್ನ ಪರಿಸ್ಥಿತಿ ಏನಿರುತ್ತೆ ಅಂತ. ಬಿಗ್ ಬಾಸ್ ಯಾಕೆ? ಇಟ್ ವಿಲ್ ಬಿ ವೆರಿ ಅಡ್ವೆಂಚರಸ್ ಅಂಡ್ ಐ ಆಮ್ ಥ್ರಿಲ್ಡ್ ಅಬೌಟ್ ಇಟ್. ಅಂಡ್ ನನ್ನನ್ನು ನಾನು ಟೆಸ್ಟ್ ಮಾಡೋಕೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ನಾ ತುಂಬಿಕೊಂಡಿದೆನು ನಿನ್ನಿಂದ ನನ್ನನ್ನು ನಾ ಕಂಡುಕೊಂಡೆನು. ನೀ ಯಾರೋ ಕಾಣೆನು ನನ್ನೊಳ್ಳ ನೀನು ಒಂದೇ ಒಂದು ಸಾರಿ ಕಣ್ಮುಂದೆ ಬಾರೆ. Body baba, rock your body baba, thaya thaya. Move your body baba, saya saya. Nolladage, ಥಯ್ಯ ಥಯ್ಯ, maninage, ಸಯ್ಯ ಸಯ್ಯ, sokidaga. ಮೈಗೆ ಮೈಯ. ಸತ್ಯಭಾಮ ಬಾರಮ್ಮ, ನೀಡು ಒಂದು ಉಮ್ಮ. ಹೋಗ ಹೋಗ ಗೋಪಾಲ, ನಾನು ಬರಲ್ಲ. ಪಾಪ ಬೇಡ ಬಾಮ, ನೀನು ನನ್ನ ಪ್ರಾಣ. ಹೋಗ ಹೋಗ ಗೋಪಾಲ, ಪ್ರಾಣ ತಿಂತೀಯ. ಮಳೆಗಿಳ ಬರಲ್ಲ ತಾನೆ? ನಾನು ಎಲ್ಲಿ ಹೋಗ್ತೀನಿ ಮಳೆ ಬರುತ್ತೆ. ನೀವೆಲ್ಲೋದ್ರೂ ಮಳೆ ಬರುತ್ತಾ? ಹೌದು. ಎಲ್ಲೆಲ್ಲಿ ಬರ್ಸಿದ್ದೀರಾ ಮಳೆ? ಅದು ಲೆಕ್ಕ ಇಲ್ಲ. ಲೆಕ್ಕ ಇಲ್ಲ. ಪೂಜಾ ಅವರೇ, ಕಳಸ ಬಂಡೂರಿಯಿಂದ ಬಿಗ್ ಬಾಸ್ ಮನೆಗೆ ಐ ಥಿಂಕ್ ನಮ್ಮ ಆಕ್ಟರ್ಸ್ಗೆ ಆಕ್ಟ್ರೆಸಸ್ಗೆ ಜನ ಬರೀ ದೊಡ್ಡ ಸ್ಕ್ರೀನ್ ಅಲ್ಲೇ ನೋಡ್ತಾರೆ. ಅವ್ರಿಗೆ ನಾವು ರಿಯಲ್ ಲೈಫ್ ಅಲ್ಲಿ ಹೆಂಗಿದೀವಿ ಅಂತ ಗೊತ್ತಾಗಲ್ಲ. ಯಾಕೆಂದ್ರೆ ಬರೀ ಸಿನಿಮಾ ಕ್ಯಾರೆಕ್ಟರ್ಸ್ ಜೊತೆ ರಿಲೇಟ್ ಮಾಡ್ತಾರೆ. ಬಟ್ ನಾವು ನಿಜವಾದ ಜೀವನದಲ್ಲಿ ಹೌ ವಿ ಆರ್, ವಾಟ್ ವಿ ಆರ್, ನಮ್ಮ ಲೈಫ್ ತುಂಬಾ ಸಿಂಪಲ್ ಆಗಿರುತ್ತೆ. ನಾವು ಕೂಡ ನಾರ್ಮಲ್ ಮನುಷ್ಯರು ಅಂತ ಬ್ರಿಂಗ್ ಇನ್ ಫ್ರಂಟ್ ದ ಪೀಪಲ್. ಐ ಥಿಂಕ್ ಇಟ್ ಇಸ್ ಗೋಯಿಂಗ್ ಟು ಬಿ ಅ ಗುಡ್ ಎಕ್ಸ್ಪೀರಿಯನ್ಸ್. ಒಂದು ಅಡ್ವೆಂಚರ್ ಇರುತ್ತೆ ಅಂಡ್ ಚೆನ್ನಾಗಿರುತ್ತೆ. ಬಿಗ್ ಬಾಸ್ ಮನೆ ಒಳಗಡೆ ತಾವ್ ಎಂಟ್ರಿ ಕೊಟ್ಮೇಲೆ ಮಳೆ ಬರಕ್ ಸ್ಟಾರ್ಟ್ ಆದ್ರೆ ಮಿಕ್ಕಿದವರು ನಿಮ್ಮ ಸ್ನೇಹಿತರು ಯಾರು ಒಳಗಡೆ ಸೇರ್ಕೋತಾ ಇದಾರೆ, ಅವ್ರ ಗತಿ ಏನು ಪೂಜಾ ಅವ್ರೆ? ಏನೇನಾಗತ್ತೆ ಹಾಗಾದ್ರೆ? ಒಂದ್ ಡೈಲಾಗ್ ಹೇಳ್ಬೇಡ ಇದ್ರಲ್ಲಿ. ಹೇಳಿ. ನಾನು ಕನ್ನಡದ ಕೆಚ್ಚದ ಹೆಣ್ಣು, ಕೈಯಲ್ಲಿ ಕತ್ತಿ ಹಿಡಿದ್ರೆ ಕಿತ್ತು ರಾಣಿ ಚೆನ್ನಮ್ಮ.
ಕಚ್ಚೆ ಕಟ್ಟಿ ನಿಂತ್ರೆ ದುರ್ಗದ ಓಬವ, ಕರುಣೆಯಿಂದ ಬಂದ್ರೆ ತಲೆ ಕಾಯುವ ಕಾವೇರಿ. ನಾನು ಪೂಜಾ ಗಾಂಧಿ ಅಷ್ಟೇ. ಇದಿಷ್ಟು ಕನ್ನಡದಲ್ಲಿ ಹೇಳಿ. ಈಗ ಕನ್ನಡನೇ ಇತ್ತು ಅದು. ಒಂದು ಚಿಕ್ಕದಾಗಿ ನಿಮ್ ಕಾಲು ಅನಿಸ್ತಾ ಇದೆ, ಸುಳ್ಳು ಸತ್ಯನ ಗೊತ್ತಿಲ್ಲ. ನಾರ್ಮಲ್ ಆಗಿ ಉದ್ದ ಮೂಗಿರೋರಿಗೆ ಸ್ವಲ್ಪ ಕೋಪ ಜಾಸ್ತಿ ಅಂತ ಕೇಳಿ ಬಂದೆ. ನನ್ ಮೂಗ್ ನೋಡಕ್ ಹೋಗ್ಬೇಡಿ, ನಿಮ್ಗೂ ಜಾಸ್ತಿ ಹೇಳ್ಬೇಕು. ಅಲ್ಲಿ ನನ್ನ ಹೈಟಿಗೆ ಕರೆಕ್ಟ್ ಆಗಿದೆ, ನಿಮ್ ಹೈಟಿಗೆ ಸ್ವಲ್ಪ ಉದ್ದ ಅನಿಸ್ತಾ ಇಲ್ವಾ? ಇಲ್ಲ, ಐ ಥಿಂಕ್ ಇಟ್ಸ್ ಅ ಖಾನ್ದಾನಿ ನೋಸ್, ಇಟ್ಸ್ ಅ ಈಗ ರಾಯಲ್. ಏನಕ್ಕೆ ಆಕ್ಚುಲಿ ಇದಿಷ್ಟು ಕೇಳಿದೆ ಅಂದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಕೋಪ ಬಂದ್ರೆ ಪೂಜಾ ಗಾಂಧಿ ಅವ್ರಿಗೆ ಏನ್ ಮಾಡ್ತೀರಾ? ಕೋಪ ಬಂದ್ರೆ ಬೈದ್ ಬಿಡ್ತೀವಿ, ಯಾಕೆಂದ್ರೆ ನಮ್ಮ ಫ್ಯಾಮಿಲಿ ಅವ್ರು ಇರ್ತಾರೆ. ಇದು ಒಂದು ಫ್ಯಾಮಿಲಿನೇ, ಬಟ್ ಹೌ ನಾವು ಪೇಷನ್ಸ್ ಕಲಿತೀವಿ ಅಂತ. ಐ ಥಿಂಕ್ ದಟ್ಸ್ ದ ಪಾಯಿಂಟ್. ದಟ್ಸ್ ದ ಪಾಯಿಂಟ್. ಪೇಷನ್ಸ್ ಹೇಗೆ ಕಲಿತೀವಿ ಅನ್ನೋದು ಒಂದು ಪಾಯಿಂಟ್. ಡನ್. ಬಿಗ್ ಬಾಸ್ ಮನೇಲಿ ನೀವು ಒಳಗಡೆ ಒಂದ್ಸತಿ ಕಾಲಿಟ್ಟ ಮೇಲೆ ನಿಮ್ಮ ಲೈಫ್ ಅಲ್ಲಿ ಅತಿ ಹೆಚ್ಚಾಗಿ ಮಿಸ್ ಮಾಡ್ಕೊಳ್ಳೋದು ಏನು ಅಂತ ಅನ್ಸುತ್ತೆ ನಿಮಗೆ? ಮೈ ಫ್ಯಾಮಿಲಿ and my dogs, Chiku and Charlie. ಫ್ಯಾಮಿಲಿ ಅಂಡ್ ಡಾಗ್ಸ್. My mom is there, my father is there. ನಮಸ್ತೆ ಸರ್. ನಮಸ್ತೆ ಮಾ. ಸೊ ಇವಾಗ ನಿಮಗೆ ಕಳಿಸ್ಕೊಳ್ಳೋದಕ್ಕೆ ಯೋರ್ ಫಾದರ್ ಅಂಡ್ ಮದರ್, ನಿಮ್ಮ ಹೌದು, ನಮ್ಮ ರಾವಣಿ ಟೀಮ್ ಡೈರೆಕ್ಟರ್ ಬಂದಿದ್ದಾರೆ, ಚಂದ್ರು ಸರ್. ಹಾಯ್ ಚಂದ್ರು ಅವ್ರು, ಹೇಗಿದ್ದೀರಿ? ಅವರು ತುಂಬಾ ಖುಷಿಯಾಗಿದ್ದಾರೆ ನೀವು ಒಳಗಡೆ ಹೋಗ್ತಾ ಇದೀರ ಅಂತಲ್ಲ? ಯಾಕೆಂದ್ರೆ ಅವರು ಇನ್ನು ಸ್ಕ್ರಿಪ್ಟ್ ಬರಿತಾ ಇದ್ದಾರೆ ಅಲ್ವಾ, ಸೊ ಅದಕ್ಕೆ ಮೇಡಮ್ ಒಳ್ಳೆ ನೀವ್ ಹೋಗ್ತಾ ಇದ್ದೀರಾ, ಯಾಕೆಂದ್ರೆ ನಾನು Script ಬರೀತಾ ಇದ್ದೀರಾ? ಕೆಲಸ ಮಾಡ್ಬೋದು. ಸುಳ್ಳು ಹೇಳ್ತಾ ಇದಾರೆ. ಸಿನಿಮಾನೇ ಡೈರೆಕ್ಟ್ ಮಾಡ್ತಾ ಇದ್ದೀರಾ? ಮಾತಾಡ್ತಾ ಇದೀವಲ್ಲ, ಚಿಕ್ಕವರಿಬ್ರು ಮಾತಾಡ್ಬೇಕಾದ್ರೆ ದೊಡ್ಡವ್ರು ಸುಮ್ನೆ ಇರ್ಬೇಕು. ದೊಡ್ಡವರು ನೀವೇನೋ ಹೇಳ್ತಾ ಇದ್ರಿ, ಏನೋ ಸ್ಕ್ರಿಪ್ಟ್ ಅವ್ರು ಹೇಳಿದ್ರು, ನೀವು ಸ್ಕ್ರಿಪ್ಟ್ ಬರಿತಾ ಇದೀರ ಅಂತ. ಸುದೀಪ್ ಸರ್, ಅವ್ರನ್ನ ಯಾಕೆ ಕಳಿಸ್ತಾ ಇದೀವಿ ಅಂದ್ರೆ ಅವ್ರಿಗೆ ಒಂದ್ ಮಾತು ಹೇಳಿದ್ದೆ, ನೆನಪಿಲ್ಲ ಅಂತ ಕಾಣುತ್ತೆ ಅವ್ರಿಗೆ. ರಾವಣಿ ವಿಷಯ ಆಮೇಲೆ ಬರ್ತೀನಿ. ನೀವು ಕನ್ನಡದಲ್ಲಿ ಹೇಳಿರ್ತೀರ, ಅದಕ್ಕೆ ನೆನಪಿರಲ್ಲ. ಮತ್ತೆ ಇನ್ನೊಂದ್ಸಲ ಕನ್ನಡದಲ್ಲಿ ಹೇಳ್ತೀನಿ, ಕಿಚನ್ ಎದುರುಗಡೆ ಕನ್ನಡದಲ್ಲಿ ಹೇಳ್ತೀನಿ. ಮನುಷ್ಯನ್ ಸುತ್ತ ಗೋಡೆಗಳಿದ್ರೆ ಎಲ್ಲಾ ಸೇರ್ಕೊಂಡು ಹೊಡೆದಾಕ್ಬೋದು, ಮನುಷ್ಯನ್ ನಡುವೆ ಗೋಡೆಗಳಿದ್ರೆ ಯಾರು ಹೊಡೆದಾಕಕ್ಕಾಗಲ್ಲ, ಅವರೇ ಹೊಡೆದೋಗ್ಬಿಡ್ತಾರೆ. ಗೋಡೆಗಳಿಲ್ಲದ ಒಂದು ಬದುಕನ್ನ ಬದುಕ್ ಬನ್ನಿ ಅಂತ ಬಿಗ್ ಬಾಸಿಗೆ ಕಳಿಸ್ತಾ ಇದೀವಿ, ಅದನ್ನ ಕಲ್ತ್ಕೊಂಡ್ ಬರ್ಲಿ ಅಂತ. ನಾವು ಸೀಸೆ ಒಂದು ಹನಿ ಅವ್ರೀಗ ನಾನು ಅವ್ರಿಗೆ ಹೇಳಿದೀನಿ, ಅಲ್ಲಿ ಸಿಗ್ತಾ ಹೇಳಿದೆ, ಈಗ ನೀವು ಒಳಗಡೆ ಹೋಗ್ತಾ ಇದ್ದೀರಾ, ಒಂದು ಸಣ್ಣ ಹನಿ. ಡೆಫಿನೆಟ್ಲಿ ನನಗೆ ಬಿಗ್ ಬಾಸ್ ಬಗ್ಗೆ ನಂಬಿಕೆ ಇದೆ, ಅವ್ರ ಆಚೆ ಬರೋವಾಗ ಒಂದು ಸಮುದ್ರ ಆಗಿ ಬರ್ತಾರೆ ಅಂತ. ಆಲ್ ದ ಬೆಸ್ಟ್ ಅವರ್. ಒಳಗಡೆ ಕಳಿಸ್ತಾ ಇರೋದು ಒಂದು ರಾಕ್ಷಸಿ ಕಾಟ ಕಡಿಮೆ ಆಗಲಿ, ನೆಮ್ಮದಿ ಆಗಿರ್ಲಿ, ಕಳ್ಸ ಬಂದ್ರು ಡಾಕ್ಯುಮೆಂಟರಿ ಮಾಡಬಹುದು, ಕೆಲಸ ಮಾಡಬಹುದು ಅಂತ. ನನಗೆ ಇದಕ್ಕೂ ಸಂಬಂಧನೇ ಇಲ್ಲ, ಸತ್ಯ ಇದು. ಹುಡುಗಿಯವ್ರ ಗಲಾಟೆ ಸವಾಸ ನಮಗೆ ಬೇಡ ಸ್ವಾಮಿ. ನನಗೂ ಬೇಡ ಸ್ವಾಮಿ, ಡಬಲ್ ಗ್ರಾಜುಯೇಟ್ ನಾನು. ಅಲ್ಲ, ಬಟ್ ಇವಾಗ ಒಂದ್ ಮಾತು ನೀವ್ರಿಗೆ ಹೇಳಿದ್ರಿ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಎಸ್ ಸರ್. ಅದು ಗೋಡೆ ನೀವು ಇದನ್ನ ಪೂಜಾ ಗಾಂಧಿ ಅವ್ರಿಗೆ ಯಾಕೆ ಹೇಳ್ತಾ ಇದ್ದೀರಾ ಅಂತ. ನಾನು ಇನ್ಯಾರು ಹೇಳಿದ್ರು ಕೇಳಲ್ಲ, ಬೇರೆ ಯಾರು ಇಲ್ಲ ಹೇಳಕ್ಕೆ ಅಂತ ಇವ್ರಿಗೆ ಹೇಳ್ತಾ ಇದ್ದೀರಾ. ಫಸ್ಟ್ ಹೇಳ್ಬೇಕು ತಾನೆ ನನಗೆ, ಹೇಳ್ಕೊಳ್ಳಿ. ಒಳಗಡೆ ಹೋಗೋದಕ್ಕೆ ತೀರ್ಮಾನ ತಗೊಂಡಾಗಿದೆ ಪೂಜಾ ಗಾಂಧಿ ಅವರೇ. ಐ ಆಮ್ ವೆರಿ ಶ್ಯೂರ್ ನಿಮಗೆ ಹೊರಗಡೆ ಇರುವಂತ ನಿಮ್ಮ ಅಭಿಮಾನಿಗಳು ಕೂಡ ನಿಮ್ಮನ್ನ ತುಂಬಾ ಆತುರದಿಂದ ಕಾಯ್ತಾ ಇರ್ತಾರೆ, ಒಳಗಡೆ ಹೋಗಿ ಪೂಜಾ ಗಾಂಧಿ ಅವರು ಹೇಗಿರ್ತಾರೆ ಅಂತ ನನಗೂ ನೋಡೋದಕ್ಕೆ. ಕೂಡ ತುಂಬಾ ಕುತೂಹಲ ಇದೆ, ಯಾರ್ಯಾರು ಇರ್ತಾರೆ. ಐ ಆಮ್ ಆಲ್ಸೋ ವೆರಿ. ಅದು ವಿಷಯ ಬೇರೆ ಬಿಡಿ, ಬರೋರು ಇದಾರೆ ಇನ್ನು. ಒಂದು ಸುನಾಮಿ ಆಯ್ತು, ಈಗ ಬಿರುಗಾಳಿ ಒಳಗೆ ಹೋಗ್ತಾ ಇದ್ದೀರಾ, ಬನ್ನಿ. ಪರವಾಗಿಲ್ಲ, ಚೆನ್ನಾಗಿರುತ್ತೆ. ನಿಮಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಸರ್. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಬಿಗ್ ಬಾಸ್ ಮನೆ ಒಳಗಡೆ ಹೊರಟಿದ್ದಾರೆ ಪೂಜಾ ಗಾಂಧಿ ಅವರು, ತಾವೇನ್ ಹೇಳಕ್ ಇಷ್ಟಪಡ್ತೀರಾ? ನನಗೆ ಖುಷಿ ಆಯ್ತು, ನನಗೆ ಜಾಸ್ತಿ ಪ್ರೌಡ್ ಇದೆ. ಪೂಜಾ ಇಸ್ ಮೈ ಹುಡುಗಿ, ಶಿ ಇಸ್ ದ ಬೆಸ್ಟ್ ಅಂಡ್ ಗುಡ್ ಹಾರ್ಟ್. पूजा अच्छी लड़की बन के आना. अच्छी लड़की बन के आना ಅಂದ್ರೆ अच्छी लड़की नहीं ಅಂತನಾ? ಅಲ್ಲ, ನನಗೆ ಹಿಂದಿ ಅರ್ಥ ಆಗೋಷ್ಟು ನಾನು ಹೇಳ್ತಾ ಇದ್ದೀನಿ. और अच्छा बन. ಓ, और अच्छा बन के आना. ಹಾ, ಈಗ ಅರ್ಥ ಆಯ್ತು. ಸರ್, ವುಡ್ ಯು ಲೈಕ್ ಟು ಸೇ ಸಮಥಿಂಗ್? ಇಸ್ ಮೈ ಸನ್. ಐ ವಾಂಟ್ ಟು ಮೀಟ್ ಮೈ ಡೈರೆಕ್ಟರ್ ಆಲ್ಸೋ. ಪಾಪ ಬಾಯ್ ಹೇಳ್ಬಿಡ್ತೀನಿ. ಸರ್, ಟಾಟಾ. ಹೌದು ಸ್ವಾಮಿ. ಪೂಜಾ ಅವರೇ, ಬಿಗ್ ಬಾಸ್ ಮನೆ ಒಳಗಡೆ ಹೋಗೋಕೆ ರೆಡಿ ಇದ್ದೀರಾ? ರೆಡಿ, ಫುಲ್. ಪೂಜಾ ಗಾಂಧಿ ಅವರಿಗೆ ಹಾಗಾದ್ರೆ ಜೋರಾಗಿ
ಹಲೋ. ಓ ಪೂಜಾ ಹಿಂದಿ ಮೇಡಮ್, ಹೇಗಿದ್ದೀರಾ? ಓ ಗಾಡ್. ಹೋಗ್ಲೇ ಬಂದು ನಾನು ಎದ್ಕೊಂಡೆ ಮೇಡಮ್. ಬಂದ ತಕ್ಷಣ ಅವ್ರು ಕಾಲ್ ತರ, ಆದ್ರೆ ಕಾಲ್ ಅಲ್ಲ. ಬಂದ ತಕ್ಷಣ ಐ ಥಾಟ್ ಓಕೆ. ಲಗೇಜ್ ಅಲ್ಲಿ ಇನ್ನು ಓಪನ್ ಮಾಡಿಲ್ಲ ಡೋರು. ಹೌದಾ? ಓಕೆ. ನೀವು ಬಂದಿದ್ದೀರಲ್ಲ, ನನಗೆ ಒಂಥರ ಆಗ್ತಿದೆ. ಇಟ್ಸ್ ನೈಸ್. ನೋಡಿ ಬಿಗ್ ಬಾಸ್ ಮನೆ ಹೆಂಗಿದೆ. ಚೆನ್ನಾಗಿದೆ ಆಕ್ಚುಲಿ. ಇಟ್ಸ್ ನೈಸ್. ಚೆನ್ನಾಗಿದೆ. ಇಲ್ಲೆಲ್ಲ ಕೂತ್ಕೊಳ್ಳೋದು. ಸೊ ದಿಸ್ ಇಸ್ ದ ಕಿಚನ್ ಏರಿಯಾ. ಹೌದು ಮೇಡಮ್. ಅಷ್ಟೇನೆ ಇರೋದು? ಅಷ್ಟು ಅಲ್ಲಿ ಒಳಗಡೆ ಇದೆಯಲ್ಲ ಮಲ್ಕೊಳ್ಳೋದು. ಓಕೆ. ಅದು ಆಮೇಲೆ ಈ ಕಡೆ ಇಲ್ಲಿ ಕೂತ್ಕೊಳ್ಳೋದು. ಕೂತ್ಕೋಬೋದಲ್ಲ? ವಿ ಕ್ಯಾನ್ ಸಿಟ್ ಹಿಯರ್. ಚೆನ್ನಾಗಿದೆ ಮೇಡಮ್ ಎಲ್ಲ. ಚೆನ್ನಾಗಿದೆ. ಸೊ ಇದು ಒಂದೇ ರೂಮ್ ಇರೋದು? ಒಂದೇ ರೂಮ್. ಡಬಲ್ ಇರ್ತದಲ್ಲ ಬೆಡ್. ಬಾಯ್ಸ್ ಅಂಡ್ ಗರ್ಲ್ಸ್ಗೆ ಒಂದೇ ರೂಮ್ ಇರೋದು? ಒಂದೇ ರೂಮ್. ಈಗ ನನ್ಗೂ ಅರ್ಥ ಆಗಿಲ್ಲ, ಓಪನ್ ಇಲ್ಲ ಡೋರ್ ಅದು. ಓಕೆ. ಒಳಗಡೆ ಬೇರೆ ಇದೆ, ಈ ಕಡೆ ಆ ಕಡೆ ಎರಡು ಕಡೆ ಇದೆ. ಆ ಕಡೆ ಸೈಡ್ ಈ ಕಡೆ ಸೈಡ್. ಕಿಚನ್ ಅಲ್ಲಿ ಏನಿಲ್ಲ, ಬೆಂಕಿ ನೋಡಿ ಅಲ್ಲಿ ದೇವರಿದೆ, ಕೈ ಮುಕ್ಕಳಿ ಒಳ್ಳೇದಾಗ್ಲಿ. ಸ್ಲಿಪ್ಪರ್ ಬಿಟ್ಬಿಡಿ ಕೆಳಗಡೆ. ಕೈ ಮುಕ್ಕಳಿ ಒಳ್ಳೇದಾಗ್ಲಿ ಅಂತ. Let us welcome contestant. ಹೌದು ಸ್ವಾಮಿ. ಬಿಗ್ ಬಾಸ್ ಮನೆಯಲ್ಲಿ ಮುಂದೆ ಗಾಂಧಿಗಿರಿ ನಡೆಯುತ್ತಾ? ನಡೀಲಿ. ಬಿಗ್ ಬಾಸ್ ಮನೆಯಲ್ಲಿ ಬರೀ ಟೆಲಿವಿಷನ್ ಸೆಲೆಬ್ರಿಟೀಸ್ಗಳು ಮಾತ್ರ ಬರ್ತಾರೆ, ಸಿನಿಮಾ ಸೆಲೆಬ್ರಿಟೀಸ್ಗಳು ಮಾತ್ರ ಇರ್ತಾರೆ ಹಾಗಂತ ಮಾತ್ರ ಅನ್ಕೋಬೇಡಿ. ನಾವು ಬೇರೆ ಬೇರೆ ವರ್ಗದಿಂದ, ಫೀಲ್ಡ್ಸ್ ಇಂದ ಕಂಟೆಸ್ಟೆಂಟ್ಸ್ ನ ಕರ್ಕೊಂಡ್ ಬಂದಿದ್ದೀವಿ. ಮನೆ ಅಂದ್ಮೇಲೆ ಒಬ್ಬ ಗಾಯಕ ಕೂಡ ಇರ್ಬೇಕೆ? ಇರಿ. ಇವರು ಒಂಥರ ಹುಚ್ಚಾನೆ, ಹಾಡಿನ ಹುಚ್ಚ, ಮಲೆನಾಡಿನ ಹಾಡು ಹಕ್ಕಿ. ಮೂರೂರಿಂದ ಹಾರು ಬರ್ತಾ ಇದೆ. ಲೆಟ್ ಅಸ್ ವೆಲ್ಕಮ್ contestant number 3. ಸ್ವರ, ರಾಗ, ತಾಳ ಮೂರು ಕೂಡಿ ಬಂದಿರೋ ಹಾಡುಗಾರ, ವಾದ್ಯಗಾರ. ನಮಸ್ಕಾರ ವೀಕ್ಷಕರೇ. ಒಂದಲ್ಲ ಎರಡಲ್ಲ ಮೂರೂರು, ನಾನು ನಿಮ್ಮ ರವಿ ಮೂರೂರು. ಸಂಗೀತವೇ ಅವರ ಪ್ರಪಂಚ, ಪ್ರಪಂಚವೇ ಅವರಿಗೆ ಸಂಗೀತ. ನನ್ನ ಅಪ್ಪ ಯಕ್ಷಗಾನ ಭಾಗವತರು, ನಮ್ಮಮ್ಮ ಸಂಪ್ರದಾಯದ ಹಾಡುಗಳನ್ನ ಬರೆದು ಹಾಡ್ತಿದ್ರು. ಹಾಗಾಗಿ ನನಗೆ ಮನೆಯೇ ಮೊದಲ ಪಾಠಶಾಲೆಯಾಗಿ ನಾನು ನನ್ನ ಸಂಗೀತದ ಯಾನವನ್ನ ಮನೆಯಿಂದಾನೇ ಶುರು ಮಾಡಿದೆ. ಜನಿ ಸರೆ ಗ ಮ ಪ ಗ ಮ ರೆ ಸ ನಿ ಸರೆ ದ ನಿ ಪ ಮ ಪ ದ ನಿ ಸರೆ ಗ ಮ ರೆ ಸ ನಿ ಸರೆ ದ ನಿ ರೇ ಸ. 15 ವರ್ಷದ ಹಿಂದೆ ನಾನು ಬೆಂಗಳೂರಿಗೆ ಬಂದೆ. ಗಿರೀಶ್ ಹೆಗ್ಡೆ ಅವರು ನನ್ನ ಸಿ ಅಶ್ವಥ್ ಅವ್ರ ಹತ್ರ ಕರ್ಕೊಂಡು ಹೋದ್ರು. ನನ್ನ ದುರಾದೃಷ್ಟನೋ ಅಥವಾ ಅವರು ಮೂಡ್ ಸರಿ ಇರ್ಲಿಲ್ವೋ, ನಾನು ರಿಜೆಕ್ಟ್ ಆದೆ. 5 ವರ್ಷದ ನಂತರ CD ನಲ್ಲಿ ನನ್ನ ಹಾಡು ಕೇಳ್ಬಿಟ್ಟು ಅಶ್ವಥ್ ಅವರು ಮತ್ತೆ ನನ್ನ ಕರೆದ್ರು. ನನಗೆ ತುಂಬಾ ಸಂತೋಷ ಆಯ್ತು. ಅಲ್ಲಿಂದ ನಾನು ಪ್ರಮುಖ ಗಾಯಕನಾಗಿ ಒಂದು 7 ವರ್ಷ ಹಾಡಿದೆ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ನಾನು ಅವ್ರ ಶಿಷ್ಯೆ, ಅವ್ರ ಅಭಿಮಾನಿನೂ ಹೌದು. ಪರಿಚಯ ಆಯ್ತು, ಪ್ರೀತಿ ಆಯ್ತು. ಪ್ರೀತಿ ಇದುವರೆಗೂ ಬೆಳ್ಕೊಂಡು ಬರ್ತಾನೆ ಇದೆ. ಅವ್ರ ವ್ಯಕ್ತಿತ್ವದ ಬಗ್ಗೆ ಹೇಳ್ಬೇಕು ಅಂದ್ರೆ, ಅವ್ರ ವ್ಯಕ್ತಿತ್ವಕ್ಕೆ ಒಂದು ಚೌಕಟ್ಟು ಹಾಕಕ್ ಆಗ್ತಾನೆ ಇರ್ಲಿಲ್ಲ ಮುಂಚೆ. ಆಮೇಲೆ ನಾನು ನಿಧಾನವಾಗಿ ಅಡ್ಜಸ್ಟ್ ಆಗ್ತಾ ಬಂದೆ. ನನ್ನ ಹೆಂಡತಿ ಅರ್ಚನಾ ಥರಾನೇ ನನ್ನ ಮಗಳು ರಾಗ. ಅವಳಿಗೂ ನನ್ನ ಸಂಗೀತನ ಧಾರೆ ಎರಿಬೇಕು ಅನ್ಕೊಂಡಿದ್ದೀನಿ. ನನ್ನ ಕ್ಯಾರೆಕ್ಟರ್ ಬಗ್ಗೆ ಗುಡ್ ಅಂಡ್ ಬ್ಯಾಡ್ ಒಪಿನಿಯನ್ ಎರಡೂ ಇದೆ. ಯಾಕೆಂದ್ರೆ ನಾನು ನೇರವಾಗಿ ಮಾತಾಡ್ತೀನಿ. ಅದು ಸ್ವಲ್ಪ ಅವರಿಗೆ ಹಾರ್ಶ್ ಅನ್ಸಿದ್ರು ನನ್ನ ಮನಸ್ಸು ಕೂಲ್ ಆಗಿರುತ್ತೆ. ಬಿಗ್ ಬಾಸ್ ಮನೆಯಲ್ಲಿ ಇವರು ಸೌಂಡ್ ಮಾಡ್ತಾರ, ಆದ್ರೆ ಒಂದು ಸಣ್ಣ ಅಪಸ್ವರ ಇವರ ತಾಳ ತಪ್ಸತ್ತ, ಇಲ್ಲ ಇವರ ತಾಳಕ್ಕೆ ಮನೆಯವ್ರು ಕುಣಿತಾರ.
ಹೋಲಿಸ್ದೆ ಹೋಯ್ತಂದ್ರೆ ಜಪ್ಪಾಯ್ತದೆ ಬೆಳ್ದಿಂಗಳ ರಾತ್ರಿಲಿ ಈ ಜೋರಿ ಬರ್ತಂದ್ರೆ ಈ ಚಂಡ ಚಲ್ದಂಗೆ ನೆಪ್ಪಾಯ್ತದೆ ಆಕಾಶ ಚಂದ್ರನ ಪಡ್ಖಾನೆದಿ ಬಗ್ಗೆ ಹೋಲಿಸ್ದೆ ಹೋಯ್ತಂದ್ರೆ ಜಪ್ಪಾಯ್ತದೆ ಅಳ್ಗೀಳೋದೆಲ್ಲ ನಯಂಗಿಸ್ಗೆ ಒಪ್ತದೆ ನೆಕ್ಕಿರ್ಬೇಕು ಗಂಡಸ್ರು ಪ್ರಾಣೋದ್ರುನೇ ಅಳ್ಗೀಳೋದೆಲ್ಲ ನಯಂಗಿಸ್ಗೆ ಒಪ್ತದೆ ನೆಕ್ಕಿರ್ಬೇಕು ಗಂಡಸ್ರು ಪ್ರಾಣೋದ್ರುನೇ ಬದುಕಿದ್ರೆ ಅವತಾರ ಪಡ್ಖಾನೆಗೆ ಹೋಗ್ಬೈದು ಬದುಕಿದ್ರೆ ಅವತಾರ ಪಡ್ಖಾನೆಗೆ ಹೋಗ್ಬೈದು ಸತ್ಮೇಲೆ ನೈತಣ್ಣ ದೊಡ್ಡ ಸೊನ್ನೇನೆ ಸತ್ಮೇಲೆ ನೈತಣ್ಣ ದೊಡ್ಡ ಸೊನ್ನೇನೆ ಬೆಳ್ದಿಂಗಳ ರಾತ್ರಿಲಿ ಈ ಜೋರಿ ಬಂದಂದ್ರೆ ಈ ಚಂಡ ಚಲಂಗೆ ನೆಪ್ಪಾಯ್ತದೆ ಆಕಾಶ ಚಂದ್ರನ ಪಡ್ಖಾನೆದಿ ಬಗ್ಗೆ ಹೋಲಿಸ್ದೆ ಹೋಯ್ತಂದ್ರೆ ಜಪ್ಪಾಯ್ತದೆ ಆಕಾಶ ಚಂದ್ರನ ಪಡ್ಖಾನೆದಿ ಬಗ್ಗೆ ಹೋಲಿಸ್ದೆ ಹೋಯ್ತಂದ್ರೆ ಜಪ್ಪಾಯ್ತದೆ ಆಕಾಶ ಚಂದ್ರನ ಪಡ್ಖಾನೆದಿ ಬಗ್ಗೆ ಹೋಲಿಸ್ದೆ ಹೋಯ್ತಂದ್ರೆ ಜಪ್ಪಾಯ್ತದೆ ಗಂಡಿ ಮನೆಯಲ್ಲಿ ದೊಡ್ಡ ದೊಡ್ಡ ಮಂದಿ ಮೂರೂರು ರವಿ ಅವರೇ, ಹೇಳಿ ಸರ್. ಮೊದಲನೇದಾಗಿ ತಮಗೆ ಹೃದಯದ ಪೂರ್ವಕವಾಗಿ ಬಿಗ್ ಬಾಸ್ ಮನೆಗೆ ಸ್ವಾಗತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈ ಮೂರೂರು ಯಾವುದು? ಒಂದು ನಾನು ಹುಟ್ಟಿದ ಊರು ಸಿರ್ಸಿ, ಆಮೇಲೆ ಬೆಳೆದ ಊರು ಮಂಡ್ಯ ಜಿಲ್ಲೆ ನಾಗಮಂಗಲ, ಇವಾಗ ಇರೋದು ಬ್ಯಾಂಗ್ಳೂರು. ಇದಕ್ಕೆ ಮೂರೂರು ಅಂತನಾ? ನನ್ನ ಊರ ಹೆಸರು ಮೂರೂರು. ಓಕೆ, ಅದನ್ನ ಈ ತರ ಹೇಳಿ ಇನ್ನೊಂಥರ ಎಕ್ಸ್ಪ್ಲನೇಷನ್. Yes, sir. ವೆರಿ ಗುಡ್. ನಿಮಗೆ ಅಡಿಗೆ ಮಾಡಕ್ ಬರುತ್ತಾ ರವಿ ಅವರೇ? ಅಲ್ಪ ಸ್ವಲ್ಪ ಬರುತ್ತೆ ಸರ್. ಅಲ್ಪ ಸ್ವಲ್ಪ. ಬಿಗ್ ಬಾಸ್ ಮನೆಯಲ್ಲಿ ಅದು ಉಪಯೋಗಕ್ಕೆ ಬರುತ್ತೆ ಅಂತ ಅನ್ಸುತ್ತೆ ನಿಮ್ಗೆ? ಖಂಡಿತ ಉಪಯೋಗ ಬರುತ್ತೆ ಅನ್ಕೊಂಡಿದ್ದೀನಿ. ಬರುತ್ತೆ. ನಿಮ್ಮ ಫೇವರೇಟ್ ಅಡಿಗೆ ಯಾವುದು? ಚಿತ್ರಾನ್ನ. ಹೋಗಕ್ಕಿಂತ ಮುಂಚೆನೆ ಚಿತ್ರಾನ್ನ, ಹೋದ್ಮೇಲೂ ಚಿತ್ರಾನ್ನ. ಹೋದ್ಮೇಲೆ ಚಿತ್ರಾನ್ನ. ಓಕೆ, ಈಗ ನಿಮಗೆ ಕಳ್ಸಿಕೊಡೋದಕ್ಕೆ ಬಿಗ್ ಬಾಸ್ ಮನೆ ಒಳಗಡೆ ನಿಮ್ಮ ಕುಟುಂಬದ ಕಡೆ ಯಾರು ಬಂದಿದ್ದಾರೆ? ಸರ್ ನನ್ನ ಮಿಸ್ಸಸ್ ಬಂದಿದ್ದಾರೆ, ಅರ್ಚನಾ. ನಮಸ್ತೆ. ಸೊ ನಿಮ್ಮ ವೈಫಿಗೆ ಕರ್ಕೊಂಡ್ ಬರ್ತೀನಿ ನಾನು. ಅರ್ಚನಾ ಅವರೇ, ಹೇಗಿದ್ದೀರಿ? ಚೆನ್ನಾಗಿದ್ದೇನೆ ಸರ್. ಚೆನ್ನಾಗಿದ್ದೀರಾ? ನಿಮ್ಮ ಮಕ್ಕದಲ್ಲಿ ಆಕ್ಚುಲಿ ನಿಮ್ಮ ಯಜಮಾನರು ಒಳಗಡೆ ಹೋಗ್ತಾ ಇದಾರೆ ಅಂದ್ರೆ ದುಃಖ ಕಾಣುತ್ತೆ ಅನ್ಕೊಂಡ್ರೆ ಸಿಕ್ಕಾಪಟ್ಟೆ ಖುಷಿ ಕಾಣ್ತಾ ಇದೆಯಾ? ನಿಮ್ಮನ್ನ ನೋಡಿ ಖುಷಿ ಆಯ್ತು ಸರ್. ನನ್ನನ್ನು ನೋಡಿ ಖುಷಿ ಆಯ್ತು. ಖಂಡಿತ. ಓಕೆ, ಅರ್ಚನಾ ಅವರೇ, ಸರ್ ಹೇಳಿ. ನಿಮ್ ಪ್ರಕಾರ ಕೇಳ್ಬೋದು ಅನ್ಕೊಂಡು ಕೇಳ್ತಾ ಇದ್ದೀನಿ, ಕೇಳಿ, ಕೇಳಿ. ರವಿ ಅವರ ವೀಕ್ನೆಸ್ ಏನು? ಸರ್ ಇಲ್ಲ, ಅಂದ್ರೆ ವೀಕ್ನೆಸ್ ಅಂತ ನನ್ಗೇನು ಇದುವರೆಗೂ ಅನ್ಸಿಲ್ಲ. ಅಂದ್ರೆ ನಿಮ್ ಮುಂದೆ ವೀಕ್ನೆಸ್ ತೋರಿಸ್ಕೊಂಡೇ ಇಲ್ಲ ಅವರು? ಏನಿಲ್ಲ, ನನ್ ವೀಕ್ನೆಸ್ ಅಂತ ಸ್ಟ್ರೆಂತ್ ಅಂದ್ರೆ ಏನಾಗಾರೆ? ಸ್ಟ್ರೆಂತ್ ಸರ್ ಅವ್ರ ಮ್ಯೂಸಿಕ್ ಅವ್ರ ಸ್ಟ್ರೆಂತ್. ಅವ್ರ ಮ್ಯೂಸಿಕ್ ಅವ್ರ ಸ್ಟ್ರೆಂತ್. Strength. ಸೊ ಮ್ಯೂಸಿಕ್ ಒಂದ್ ಸ್ಟ್ರೆಂತ್ ಇಂದ ಅವರು ಬಿಗ್ ಬಾಸ್ ಒಂದು ಚಾಲೆಂಜ್ ನ ಗೆಲ್ಬಹುದು ಅಂತ ಅನ್ಸುತ್ತಾ ನಿಮ್ಗೆ? ಸರ್ ಮ್ಯೂಸಿಕ್ ಜೊತೆಗೆ ಅವ್ರಿಗೆ ಇನ್ನೊಂದೇನದು ತುಂಬಾ ಜಾಲಿ ಫೆಲ್ ಅವರು. ಎಲ್ಲರ ಜೊತೆ ತುಂಬಾ ಬೇಗ ಅಡ್ಜಸ್ಟ್ ಆಗ್ತಾರೆ. ಮತ್ತೆ ಒಂದ್ಸಲ ಪರಿಚಯ ಆದ್ರೆ ಸಾಕು, ತಾಳಿ ಕಟ್ಬಿಡ್ತಾರೆ. ಅಲ್ಲಲ್ಲ ಒಂದ್ಸಲ. ಓಕೆ, ಆ ಥರ ಗೊತ್ತಾಗಿಲ್ಲ, ಕೇಳ್ಬೇಕಲ್ಲಮ್ಮ, ನಾವ್ ಏನಿದ್ರು ಕ್ಲಾರಿಟಿ ಬೇಕಲ್ಲ ನಮ್ಗೆ. ಇಲ್ಲ ಇಲ್ಲ, ಆತರ ಹೇಳ್ತಾ ಇಲ್ಲ. ಅಂದ್ರೆ ಒಂದ್ಸಲ ಪರಿಚಯ ಆದ್ರೆ ತುಂಬಾ ಇಷ್ಟ ಆದ್ರೆ ಬೇಗ ಹತ್ರ ಆಗ್ತಾರೆ. ತುಂಬಾ ಹೊಂದ್ಕೊಂಡು ಹೋಗೋ ಸ್ವಭಾವ ಇದೆ. ವೆಲ್, ಇಷ್ಟು ಸಾಕ್ಬಿಡಿ ನಿಮಗೆ ಆಕ್ಚುಲಿ ಒಳಗಡೆ ಒಂದ್ ಎಲ್ಲರಿಗೂ ಒಟ್ಟು ಮಿಂಗಲ್ ಆಗೋದಕ್ಕೆ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸರ್. ರವಿ ಅವರೇ, ದಿಸ್ ಇಸ್ ದ ಫಸ್ಟ್ ಡೇ ಆಫ್ ದ ರೆಸ್ಟ್ ಆಫ್ ಯೋರ್ ಲೈಫ್, ಕರೆಕ್ಟ್? ಹುಷಾರಾಗಿ ಜೋಪಾನವಾಗಿ ಹೆಜ್ಜೆ ಇಡಿ, ಎಚ್ಚರಿಕೆಯಿಂದ ಆಟ ಆಡಿ ಅಂತ ಕೂಡ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಅಮ್ಮ, ಏನಾದ್ರು ಹೇಳಕ್ ಇಷ್ಟಪಡ್ತೀರಾ ಅವ್ರಿಗೆ? ಏನಿಲ್ಲ ಸರ್, ಆಲ್ ದ ಬೆಸ್ಟ್ ಹೇಳ್ತೀನಿ ಅವ್ರ ಅಷ್ಟೇ. ಮುಖ ನೋಡ್ಕೊಂಡು ಹೇಳಿ. ಆಲ್ ದ ಬೆಸ್ಟ್. ರವಿ ಅವರೇ, ಒಳಗಡೆ ಹೋಗಿ ರೆಡಿ ಇದ್ದೀರಾ? ರೆಡಿ. ಆಲ್ರೆಡಿ ಇಬ್ರು ಕಂಟೆಸ್ಟೆಂಟ್ಸ್ ಒಳಗಡೆ ಹೋಗಿದ್ದಾರೆ. ಓಕೆ. ನಿಮ್ ಸ್ವಾಗತಕ್ಕೆ ಕಾಯ್ತಾ ಇರ್ತಾರೆ ಅವರು. ಓಕೆ ಸರ್. ಬಿಗ್ ಬಾಸ್ ಮನೆ ಒಳಗಡೆ ಪ್ರವೇಶ ಮಾಡಿ ಅಂತ ಹೇಳ್ತಾ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ರೈಟ್.
ಹೌದು ಸ್ವಾಮಿ. ವಾವ್, ಕೂಲ್. ಕಾಣಂತ ಕಡಲಿಗೆ ಹಂಬಲಿಸಿದೆ ಮನ್ನಾ, ಕಾಣಬಲ್ಲೆನೆ ಒಂದು ದಿನ ಕಡಲನ್ನು. ಹಾಯ್, ಹೇಗಿದ್ದೀರಾ ಕಿಟಿ ಅವರೇ? ಓ ಸರ್, ಚೆನ್ನಾಗಿದ್ದೀರಾ ನೀವು? ಆಯ್ತು ಸರ್. ಸರ್ ನಿಮ್ಮನ್ನು ಟಿವಿಯಲ್ಲಿ ನೋಡಿದ್ದೆ, ಇವಾಗ ರಿಯಲ್ ಆಗಿ ನೋಡ್ತಾ ಇದ್ದೀನಿ. ನನ್ಗೆ ಪರಿಚಯ ಇಲ್ಲ, ನಾನು ನೋಡಿಲ್ಲ. ನಾನು CH ಜೊತೆಗೆ ಹಾಡ್ತಿದ್ದೆ, ರವಿ ಮುರೂರ್ ಅಂತ, ರಾಜವರ್ಧನ್ ಸ್ವಾಮಿ. ಕರೆಕ್ಟ್ ಸರ್, ಬನ್ನಿ. ಥ್ಯಾಂಕ್ ಯು. ನಮಸ್ಕಾರ ಪೂಜಾ ಅವರೇ. ಥ್ಯಾಂಕ್ ಯು ಸೊ ಮಚ್. ಹೇಗಿದ್ದೀರಿ? ಬನ್ನಿ, ಮೂರನೇರು. ಓಕೆ, ಬೆಸ್ಟ್ ಆಫ್ 3. ಬೆಸ್ಟ್ ಆಫ್ 3. ನೀವು ನೋಡ್ತಾ ಇದ್ದೀರಾ ಕಲರ್ಸ್ ಕನ್ನಡ. ನಾನು ಈ ನ್ಯೂಸ್ ನ ಓದ್ತಾ ಇರೋ ನಿಮ್ಮ ಸುದೀಪ್. ಇದನ್ನ ಯಾಕೆ ಈ ತರ ಮಾತಾಡ್ತಾ ಇದ್ದೀನಿ? ಹಾಗಾದ್ರೆ ಕನ್ಫ್ಯೂಸ್ ಆಗ್ಬೇಡಿ. ನಾನೇನು ನಿಮಗೆ ನ್ಯೂಸ್ ಓದೋದಕ್ಕೇನು ಹೊರಟಿಲ್ಲ. ಪ್ರೈಮ್ ಟೈಮ್ ನ್ಯೂಸ್ ಓದುವವರ ಒಬ್ಬರನ್ನ ಓಡಿಸ್ಕೊಂಡು ಇಲ್ಲಿ ಬರೋದಕ್ಕೆ ಹೊರಟಿದ್ದೀನಿ. ನೀವು ಗೆಸ್ ಮಾಡಿರ್ತೀರ ಅನ್ಕೊಂಡಿದ್ದೀನಿ ಆಲ್ಮೋಸ್ಟ್ ಇವ್ರು ಯಾರು ಅಂತ. ಆದ್ರೆ ಅದಕ್ಕಿಂತ ಮುಂಚೆ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಇವರ ಸುದ್ದಿ ಗೊತ್ತಾಗಬೇಕು ಅಂದ್ರೆ ನಾವು ಇಲ್ಲಿಂದ ಡೈರೆಕ್ಟ್ ಆಗಿ ಹಾಸನಕ್ಕೆ ಹೋಗ್ಬೇಕು. ಲೆಟ್ ಅಸ್ ವೆಲ್ಕಮ್ ಕಂಟೆಸ್ಟೆಂಟ್ ನಂಬರ್ 4. ಎಲ್ಲ ಕನ್ನಡಿಗರಿಗೂ ನಮಸ್ಕಾರ. ನಾನು ನಿಮ್ಮ ರಹಮಾನ್ ಹಾಸನ್. ಹಾಸನದ ಹಳ್ಳಿಯ ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಸಾದಾ ಹುಡುಗ ರೆಹಮಾನ್. ನಮ್ಮ ತಂದೆ ರೇಷ್ಮೆ ಇಲಾಖೆಯಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದವರು. ಚಿಕ್ಕ ಫ್ಯಾಮಿಲಿ, ತಂದೆ, ತಾಯಿ, ಅಕ್ಕ, ಭಾವ, ಅಕ್ಕನ ಮಗ. ಟಿವಿ ಆಂಕರ್ಗಳು ಸ್ಟಾರ್ಗಳಾಗಬಹುದು ಅಂತ ತೋರಿಸಿದ್ರು ರೆಹಮಾನ್. ನಾನು ಯಾವಾಗ್ಲೂ ನಾನು ಶೋ ಮಾಡಬೇಕು ಅಂತ ಹೇಳಿದಾಗ ನಂದೇ ಒಂದು ಸೆಟ್ ಆಫ್ ಪಾಯಿಂಟ್ಸ್ ನಾನು ರೆಡಿ ಮಾಡ್ಕೋತೀನಿ. ನಾನು ಏನು ಮಾತಾಡಬೇಕು, ಯಾವ್ದು ಸರಿ, ಯಾವ್ದು ತಪ್ಪು, ಅದು ಬಹುಶಃ ಬೇರೆಯವ್ರಿಗೆ ಅದು ಏನು ಅನ್ಸುತ್ತೆ, ನಾನು ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳ. ರೆಹಮಾನ್ದು ಸಮೀನಾದು ಲವ್ ಮ್ಯಾರೇಜ್. ಇಂಥ ರೆಹಮಾನ್ ಲೈಫ್ ಅಲ್ಲೂ ಇದೆ ಒಂದು ಬಿಸಿ ಸುದ್ದಿ. ಕಾಲೇಜಲ್ಲಂತೂ ಕೆಮಿಸ್ಟ್ರಿ ಅಂದ್ರೆ ಆಗ್ತಾ ಇರಲಿಲ್ಲ, ಬಟ್ ಹುಡುಗಿರ ಜೊತೆ ಅಂತೂ ಯಾವಾಗಲೂ ಕೆಮಿಸ್ಟ್ರಿ ಚೆನ್ನಾಗೇ ಇತ್ತು. ಅಲ್ಲೇ ನಮ್ಮ ಮನೆ ಹತ್ರ ಇದ್ದಂತ ಹುಡುಗಿ ನೋಡ್ತಾ ಇದ್ವಿ. ಕಾಲೇಜ್ ಹೋಗುವಾಗೆಲ್ಲ ಪ್ರೀತಿ ಆಯ್ತು. 6 ವರ್ಷ ನಡೀತು ನಮ್ಮಿಬ್ರು ಲವ್ ಸ್ಟೋರಿ. ಚೆನ್ನಾಗಿತ್ತು. ಮನೇಲಿ ಮದುವೆ ಮಾಡೋಣ ಅಂತಾನು ಹೇಳಿದ್ರು, ಬಟ್ ಸಡನ್ಲಿ ಏನಾಯ್ತು ನನಗೂ ಕೂಡ ಗೊತ್ತಾಗ್ಲಿಲ್ಲ. ಬೇರೆ ಕಡೆ ಆಕೆನ ಮದುವೆ ಮಾಡ್ಬಿಟ್ರು. ಸ್ಟೋರಿ ಕ್ಲೈಮ್ಯಾಕ್ಸ್ ನಲ್ಲಿ ಬಂದ್ ಟ್ವಿಸ್ಟ್ ಮಾತ್ರ ಇವರನ್ನ ಡಿಪ್ರೆಷನ್ ದೂಡ್ತು. ಆಗ ರೆಹಮಾನ್ ನೋವಿಗೆ ಆಯಿಂಟ್ಮೆಂಟ್ ಆಗಿದ್ದು ಮುಂಬೈಯಿಂದ ಬಂದ ಸುಂದರಿ ಸಮೀನಾ. ಆವಾಗಲೇ TV 9 ವೇಕೆನ್ಸಿ ಸ್ಟಾರ್ಟ್ ಆಗಿತ್ತು. ಇಂಟರ್ವ್ಯೂ ಕೊಟ್ಟೆ. ಅಲ್ಲಿ ರೆಹಮಾನ್ನ ಫಸ್ಟ್ ನೋಡಿದೆ ನಾನು. ಸೊ ನೋಡಿದ ತಕ್ಷಣನೇ ಕ್ರಶ್ ಅಂತ ಹೇಳ್ಬಹುದು. ಇನ್ಫ್ಯಾಕ್ಟ್ ಅವ್ರ ಮೇಲೆ ಲವ್ ಏನೋ ಆಯ್ತು, ಬಟ್ ಯಾವತ್ತು ಹೇಳ್ಕೊಳ್ಳೋದಕ್ಕೆ ಆಗ್ಲಿಲ್ಲ. ಐ ಲವ್ ಯು ಅಂತ ನಾನು ಹೇಳಿಲ್ಲ, ಅವರು ಹೇಳಿಲ್ಲ. ಬಟ್ ಇಬ್ರು ಮಧ್ಯದಲ್ಲಿ ಆ ಲವ್ ಇತ್ತು. ನಾನೇನ್ ಆಗ ಹೇಳ್ತೀನಲ್ಲ, ಕೆಮಿಸ್ಟ್ರಿ ಅಂದ್ರೆ ಸಬ್ಜೆಕ್ಟ್ ಆಗ್ತಿರ್ಲಿಲ್ಲ ಅಂತ. ಬಟ್ ನನಗೂ ಸಮೀನಂಗೆ ಇರೋ ಕೆಮಿಸ್ಟ್ರಿ ತುಂಬಾನೇ ಚೆನ್ನಾಗಿ ವರ್ಕೌಟ್ ಆಗಿದೆ. ನಮ್ಗೀಗ ಒಂದು ಪುಟ್ಟದಾದ ಮಗು ಇದೆ, ಸಮಾರ ಅಂತ. ವಿ ಆರ್ ರಿಯಲಿ ಹ್ಯಾಪಿ. ರಿಯಲಿ ಐ ಆಮ್ ಬ್ಲೆಸ್ಡ್. ತುಂಬಾ ಸಿಕ್ ಮಾಡ್ಕೋತಾ ಇದ್ದೆ ನಾನು. ಅವಾಗ ಅವರಿಗೆ ರೇಗೋದು, ಎಲ್ರ ಮುಂದೆ ಏನಾದ್ರು ಅಂದ್ಬಿಡೋದು, ಅದೆಲ್ಲ ಮಾಡ್ತಾ ಇದ್ದೆ. ನಾನು ಮಧ್ಯದಲ್ಲಿ ಒಂದ್ಸಲ ಹೇಳಿದೆ, ಇಲ್ಲಪ್ಪ ಬ್ರೇಕಪ್ ಮಾಡ್ಕೊಳ್ಳೋಣ, ಸೊ ನನ್ಗಂತೂ ಇಂಟ್ರೆಸ್ಟ್ ಇಲ್ಲ ನಿಮ್ಮಲ್ಲಿ ಅಂತ. ತುಂಬಾನೇ ಕಮ್ಮಿ ಮಾಡ್ಕೊಂಡಿದ್ದೀನಿ ಜಸ್ಟ್ ಬಿಕಾಸ್ ಆಫ್ ಹರ್. ಈ ಸುದ್ದಿಗಾರ ಅಂಗಗಾರ ಕೋಪ ಬಿಟ್ಟಿದೀನಿ ಅಂದ್ರು ಫೈನಲ್ ಟೆಸ್ಟ್ ನಡೆಯೋದು ಬಿಗ್ ಬಾಸ್ ಮನೆ ಒಳಗೇನೆ. ಇಷ್ಟು ವರ್ಷ ಚಾನಲ್ ಚೇಂಜ್ ಮಾಡದೆ ಪ್ರತಿ ರಾತ್ರಿ 9 ಗಂಟೆಗೆ ನೀವು ನನ್ನನ್ನ ಅಲ್ಲಿ ನೋಡ್ತಾ ಇದ್ರಿ. ನಾಳೆಯಿಂದ ಪ್ರತಿ ರಾತ್ರಿ 9 ಗಂಟೆಗೆ ನೋಡಿ ಬಿಗ್ ಬಾಸ್ ಮನೆ. ಏನ್ ಸಮಾಚಾರ ರೀ, ಎಲ್ರೂ ಹೇಗಿದ್ದೀರಿ? ನಮ್ದೇನು ಇಲ್ಲ ರೀ, ಎಲ್ಲ ನಿಮ್ದೇ ರೀ. ಒಂದೇ ಒಂದ್ ನಿಮಿಷ ರೀ, ನನ್ ಮಾತು ಕೇಳಿರಿ. ಒಂದೊಳ್ಳೆ ಡೈಲಾಗು ಹೇಳಬೇಕು ರೀ. ಜಾಸ್ತಿ ಹೇಳಿದರೆ ನೀವು ಕೇಳಲ್ಲ, ನಾವೇ ಸೋತ್ವಿ.
ಐಫೋನು ಸಿಮ್ರೆ ಸಂಬೋರಿಂಗ LKGಲಿ ಸುಭಾಷ್ ಚಂದ್ರ ಬೋಸು ನಾನು SSLC 2ನೇ ಸರ್ತಿ ಪಾಸು ನಾನು ಸಿಮ್ರೆ ಸಂಬೋರಿಂಗ ಯಾರಿರಬೇಕು ಯಾರಿರಬಾರ್ದು ಎರಡೂ ಇದೆ ಯಾಕೋ ಏನು ಕರ್ನಾಟಕ ಮೆಚ್ಕೊಂಡೈತೆ Yo, baby girl, I'm gonna see you face a little baby girl. You're moving me like a body girl now. ಏನ್ ಸಮಾಚಾರ ರೀ ಎಲ್ರು ಹೇಗಿದ್ದೀರಿ ನಮ್ದೇನು ಇಲ್ಲ ರೀ ಎಲ್ಲ ನಿಮ್ದೇ ರೀ Be happy ಮಗ ಸಿಮ್ರೆ ಸಂಬೋರಿಂಗ ಏನ್ ಸಮಾಚಾರ ರೀ ಓಕೆ ರೆಹಮಾನ್ ಹೇಳಿ ನ್ಯೂಸ್ ಇಂದ ಈ ಕಡೆ ಬಿಗ್ ಬಾಸ್ ಮನೆ ಕಡೆ ಹೇಗಿದೆ? ಕ್ವೆಶ್ಚನ್ ಕೇಳೋನಾಗಿದೆ, ಈಗ ಆನ್ಸರ್ ಉತ್ತರ ಕೊಡೋರಾಗಿದ್ದೀರಾ? ವೆಲ್, ಸುದ್ದಿ ಓದೋರು ನಾವು ಸುದ್ದಿ ಆಗ್ತಾ ಇದೀರಾ ಈಗ. ಏನನ್ಸುತ್ತೆ ರೆಹಮಾನ್ ಅವರೇ? ಇದುವರೆಗೂ ಹೊರಗಡೆ ಇದ್ದೆ, ಬಿಗ್ ಬಾಸ್ ನೋಡ್ತಾ ಇದ್ದೆ, ಹೊರಗಡೆ ಬರೋರ್ನ ಇಂಟರ್ವ್ಯೂ ಮಾಡ್ತಾ ಇದ್ದೆ, ಮಾತಾಡ್ತಾ ಇದ್ದೆ, ಅವ್ರು ಹೇಳೋದನ್ನ ಕೇಳ್ತಾ ಇದ್ದೆ. ಈಗ ನಾನೇ ಒಳಗಡೆ ಹೋಗ್ತಾ ಇದ್ದೀನಿ, ಎಕ್ಸೈಟ್ಮೆಂಟ್ ಅಂತೂ ಇದೆ. ಬಟ್ ಫ್ಯಾಮಿಲಿಯಿಂದ ದೂರ ಇದೇ ಫಸ್ಟ್ ಟೈಮ್ ನಾನು ಇಷ್ಟು ದಿನ ಹೋಗ್ತಾ ಇರೋದು, ಹೊರಗಡೆ ಹೋಗ್ತಾ ಇರೋದು. ಯಾಕಂದ್ರೆ 1 ದಿನ 2 ದಿನ 3 ದಿನ ಮ್ಯಾಕ್ಸಿಮಮ್, ಅಥವಾ 1 ವೀಕ್ ಮ್ಯಾಕ್ಸಿಮಮ್ ಇರ್ತಾ ಇದೆ ಅಷ್ಟೇ. ಬಿಟ್ರೆ ಇಷ್ಟು ದಿನ ಹೊರಗಡೆ ಹೋಗ್ತೀನಿ ಅಂತ ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಆ ಬೇಜಾರಂತೂ ಇದೆ, ಒಂದ್ ರೀತಿ ಮಿಕ್ಸ್ಡ್ ಫೀಲಿಂಗ್ ಆಗ್ತಾ ಇದೆ. ತುಂಬಾ ಪುಟ್ಟದ ಮಗು. ಎಸ್. ಎಷ್ಟು ವಯಸ್ಸು ಅದಕ್ಕೆ? 9th month. 9th month. Yeah. ಫಿನಾಲೆ ತನಕ ಬಂದ್ರೆ Okay. she be 1 year now by the time we get back. Right? I think finale ಟೈಮಿಗೆ ಎಕ್ಸಾಕ್ಟ್ಲಿ ಅವಳ ಬರ್ಡೇ ಬರುತ್ತೆ 31st Jan, I guess. So if it happens on 31st ಲಕ್ ಕೂಡ ಆಗ್ಬೋದು ಅನ್ಸುತ್ತೆ ಇವಾಗ, for that. ಲೇಡಿ ಲಕ್, ಮೈ ಡಾಟರ್ ರೈಟ್, ಲಕ್ ತರ್ತಾಳೆ ಖಂಡಿತ. ಈಗ ತಮಗೆ ವಿದಾಯ ಹೇಳೋದಕ್ಕೆ ತಮ್ಮ ಪತ್ನಿಯವರು ಇಲ್ಲಿ ಬಂದಿದ್ದಾರೆ. ಸೊ ಜಸ್ಟ್ ಲೆಟ್ ಮಿ ಗೆಟ್ ಹರ್ ಆನ್ ಸ್ಟೇಜ್. ಹೌದು ಸ್ವಾಮಿ, ಹೌದು ಸ್ವಾಮಿ. ಸ್ಮೈಲಿಂಗ್. ನಿಮ್ಮ 9 ತಿಂಗಳ ಮಗು ಎಲ್ಲಿದೆ? ನಮ್ ಬಾವ ಹತ್ರ ಇದೆ. ಬಂದಿದ್ದೀರಾ ಆಲ್ರೆಡಿ. ತಮಗೆ ಆಕ್ಚುಲಿ ಹೌ ಡು ಯು ಫೀಲ್ ನಾವು? ನಿಮ್ಮ ಯಜಮಾನರು ಈಗ ಪ್ರತಿ ಸತಿ ಮನೇಲಿ ಇರ್ತಾರೆ, ಇಲ್ಲ ಟಿವಿಯಲ್ಲಿ ಇರ್ತಾರೆ, ಬಟ್ ನಿಮ್ ಕಣ್ಮುಂದನೇ ಇರ್ತಾರೆ. ಈಗಲೂ ನಿಮ್ ಕಣ್ಮುಂದನೇ ಇರ್ತಾರೆ. ಬರೀ 1 hour ಅಷ್ಟೇ. 1 hour ಕೊಡ್ತಾ ಇದೀವಮ್ಮ, ಫುಲ್ ಫ್ಲೆಡ್ಸ್ ಕೊಡ್ತಾ ಇದೀವಿ. ಅದು ಫಾರ್ ಅ ಚೇಂಜ್ ಎಂಟರ್ಟೈನ್ ಮಾಡ್ತಾ ಇದಾರೆ ನಿಮ್ಮ ಯಜಮಾನರು. ನ್ಯೂಸ್ ಓದ್ತಾ ಇಲ್ಲ. ನಾರ್ಮಲಿ ನೀವು ಚಾನಲ್ ಹಾಕಿದ ತಕ್ಷಣ ನೀವು ನೋಡ್ತಾ ಇದ್ದೀರಾ ಡಮ್ 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 ಆಲ್ ಅಬೌಟ್ ಎವ್ರಿಬಡಿ ಎಲ್ಸ್. ನಾವು ಫಾರ್ ಅ ಚೇಂಜ್ ಆ ಚಾನೆಲ್ ಅಲ್ಲಿ ಅವ್ರ ಬಗ್ಗೆ ಇಲ್ಲ, ಇಷ್ಟು ದಿನ 24/7 ಅವರು ಬರೀ ನ್ಯೂಸ್ ಬಗ್ಗೆ ಮಾತಾಡ್ತಾ ಇದ್ರು. ಸೊ ಇವಾಗ ಎಂಟರ್ಟೈನ್ಮೆಂಟ್ ಬಗ್ಗೆ ಮಾತಾಡಬಹುದು ಅಂತ ನನಗೆ ಎಂಟರ್ಟೈನ್ಮೆಂಟ್ ಬಗ್ಗೆ ಮಾತಾಡಲ್ಲ, ಎಂಟರ್ಟೈನ್ಮೆಂಟ್ ಆಗಕೊಟ್ಟಿದ್ದಾರೆ. ಬೀಯಿಂಗ್ ಎನ್ ಎಂಟರ್ಟೈನ್ಮೆಂಟ್. ಸಮೀರ್ ಅವರೇ, ಮದುವೆಗೆ ಎಷ್ಟು ವರ್ಷ ಆಯ್ತು? 4 years ಕಂಪ್ಲೀಟ್ ಆಯ್ತು. 4 ವರ್ಷಗಳಲ್ಲಿ ರೆಹಮಾನ್ ಅವ್ರನ್ನ ಹತ್ರದಿಂದ ನೋಡಿದೀರಾ. ನಂದು ಒಂದು ಪ್ರಶ್ನೆ ನಿಮಗೆ, ಅವರ ಸ್ಟ್ರೆಂತ್ ಏನಂತ ಅನ್ಸುತ್ತೆ ನಿಮಗೆ? ಕನ್ನಡ ಭಾಷೆ. ದಟ್ಸ್ ಗುಡ್. ಆಕ್ಚುಲಿ ನಮ್ಮ ಬಿಗ್ ಬಾಸ್ ಅಲ್ಲಿ ಕನ್ನಡ ಅತಿ ಸ್ಪಷ್ಟವಾಗಿ ಮಾತಾಡೋರು ಕೆಲವು ಟೈಮ್ ಕಮ್ಮಿ ಇರ್ತಾರೆ, ಕೆಲವು ಟೈಮ್ ಇರ್ತಾರೆ, ಕೆಲವು ಟೈಮ್ ಇರೋದು ಇಲ್ಲ. ಬಟ್ ಕಾರ್ಯಕ್ರಮ ನಡೀತಾ ಇರುತ್ತೆ. ಬಟ್ ಆ ಒಂದು ಸ್ಟ್ರೆಂತ್ ಸಾಕನ್ಸುತ್ತಾ ನಿಮಗೆ ರೆಹಮಾನ್ ಅವರಿಗೆ ಬಿಗ್ ಬಾಸ್ ಗೆಲ್ಲೋದಕ್ಕೆ? ಹಿ ಇಸ್ ಅ ವೆರಿ ಗುಡ್ ಲಿಸ್ನರ್. ಸೊ ಕೋಪನ ಈಗ ತುಂಬಾ ಕಂಟ್ರೋಲ್ ಮಾಡ್ಕೊಂಡಿದ್ದಾರೆ, ಮೊದಲಿನ ತರ ಇಲ್ಲ. ಒಳಗಡೆ ಓಪನ್ ಆಗುತ್ತೆ. 10 ವರ್ಷದಿಂದ ನೀವು ಸುದ್ದಿಗಳ ನಡುವೆನೇ ಇದ್ದೀರಾ. ಸುದ್ದಿ ಕೇಳ್ತೀರಾ, ಸುದ್ದಿ ಓದ್ತೀರಾ. ಕೆಲವು ಟೈಮ್ ಕೇಳ್ದಿರೋ ಸುದ್ದಿನೂ ಓದ್ಬೇಕಾಗತ್ತೆ, ಕೇಳಿರೋ ಸುದ್ದಿನೂ ಓದ್ಬೇಕಾಗಿದೆ, ಕೇಳಿಸ್ಕೊಂಡಿರೋ ಸುದ್ದಿನೂ ಓದ್ಬೇಕಾಗತ್ತೆ. ನಿಜ. ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ಟಿವಿ ಇಲ್ಲ, ಸುದ್ದಿ ಬರಲ್ಲ, ಹೌದು, ಸುದ್ದಿ ಕೇಳಲ್ಲ. ಬಟ್ ನಿಮ್ಮ ಸುದ್ದಿ ಮಾತ್ರ ಹೊರಗಡೆ ಹೋಗ್ತಾ ಇರತ್ತೆ. ಏನ್ ಹೋಗ್ತಾ ಇದೆ ಅನ್ನೋದು ನೀವು ಬರೋವರೆಗೂ ನಿಮಗೆ ಗೊತ್ತಿಲ್ಲ. ನಿಜ. ಈಗ
ಈ ಪೊಸಿಷನ್ ಅಲ್ಲಿ ನಿಮಗೆ ಹೇಗೆ ಅನಿಸ್ತಾ? ನೀವು ಹೇಳಿದಾಗ ಟಿವಿ ಇರಲ್ಲ, ಮೇನ್ ಸ್ವಲ್ಪ ಬೇಜಾರಾಗುತ್ತೆ. ಯಾಕಂದ್ರೆ ಟಿವಿಯಿಂದ ತುಂಬಾ ಅಡಿಕ್ಟ್ ಆಗಿದ್ವಿ. ಬೆಳಿಗ್ಗೆ ಎದ್ದ ತಕ್ಷಣ ನ್ಯೂಸ್ ಚಾನಲ್ ಹಾಕ್ಲಿಲ್ಲ ಅಂದ್ರೆ ಬಹುಶಃ ತಿಂಡಿನೂ ಸೇರಲ್ಲ, ತಿಂಡಿ ಮಾಡಿದ್ರೆ ಅರ್ಗೋದು ಇಲ್ಲ, ಆ ತರ ಆಗಿತ್ತು. ಪ್ರತಿದಿನ ನ್ಯೂಸ್ ನೋಡ್ಬೇಕಿತ್ತು, ನ್ಯೂಸ್ ಅನ್ನೇ ಜೀವಿಸ್ತಾ ಇದ್ವಿ ನಾವು. ಇನ್ಫ್ಯಾಕ್ಟ್ ಯಾಕಂದ್ರೆ ನಮ್ಗೆ ಅದೇ ಪ್ರೊಫೆಷನ್ ಆಗಿರೋದ್ರಿಂದ, ಐ ಆಮ್ ಅ ಜರ್ನಲಿಸ್ಟ್ ಬೇಸಿಕಲಿ, ಅದರಿಂದ ನ್ಯೂಸ್ ಬೇಕಿತ್ತು. ಅದೊಂದು ಮಿಸ್ಸಿಂಗ್ ಆಗುತ್ತೆ. ಬಟ್ ಮೊಬೈಲ್ ಇಲ್ಲ, ಅದು ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಮೊಬೈಲ್ ಕಿರಿಕಿರಿಯಿಂದ ದೂರ ಇರಬೇಕು ಅಂತ ಬಹಳ ಆಸೆ ಪಟ್ಟವನು ನಾನು. ಸೊ ಹಾಗಾಗಿ ಮೊಬೈಲ್ ಇಲ್ಲದೆ ಇರೋದು ಖುಷಿ ಕೊಡುತ್ತೆ. ಬಟ್ ಸುದ್ದಿ ಬಿಟ್ಟು ಇರುವಂತದ್ದು ಸ್ವಲ್ಪ ಬೇಜಾರು ಖಂಡಿತ ಅನ್ಸುತ್ತೆ, ಮಿಸ್ ಮಾಡ್ಕೋತೀನಿ. ಈಗ ನೀವು ಅವಾಗ್ಲೂ ಇನ್ನೊಂದು ಮಾತು ಹೇಳಿದ್ರಿ, ಇಲ್ಲಿ ಟಿವಿ ಇಲ್ಲ, ಸುದ್ದಿ ಇಲ್ಲ ಅಂತ. ಟಿವಿ ಇದೆ, ಅಲ್ಲಿ ಚಾನೆಲ್ ನಂದು ಒಂದೇ ಬರೋದು, ನೀವೊಬ್ಬರೇ ಕಾಣೋದು, ನಾನೊಬ್ಬರೇ ಕಾಣಿಸುತ್ತೆ. ಓಕೆ, ಸೊ ಐ ಶಾಲ್ ಮೀಟ್ ಯು ಎವ್ರಿ ಟೈಮ್ ದೇರ್. ಓಕೆ, ಬರುವಾಗ ಸಪೋಸ್ ಲೆಟ್ಸ್ ಪ್ರಿಸ್ಯೂಮ್ ಫಿನಾಲೆ ಗೆದ್ರಿ ಅನ್ಕೋಣ ತಾವು. ಓಕೆ, ಗೆದ್ದಾಗ ನೀವು ಹೊರಗಡೆ ಬರ್ಬೇಕಾದ್ರೆ ಒಂದು ದೊಡ್ಡ ಸುದ್ದಿ ಆಗಿರ್ತೀರ ಅನ್ಕೋಣ. ಆ ಸುದ್ದಿ ಆದ್ಮೇಲೆ ಅದೇ ಸ್ಥಾನಕ್ಕೆ ಹೋಗಿ ಕುತ್ಕೊಂಡು ವಾಪಸ್ಸು ಅದೇ ಬರ್ತಾ ಇದ್ದ ಸುದ್ದಿಗಳು ಓದಕ್ಕೆ ಎಷ್ಟು ಕಷ್ಟ ಆಗ್ಬೋದು, ಎಷ್ಟು ಸುಲಭ ಆಗ್ಬೋದು? ಐ ಥಿಂಕ್ ನಿಜ ಕಷ್ಟ ಆಗತ್ತೆ. ಯಾಕಂದ್ರೆ ಮತ್ತೆ ವಾಪಸ್ ಅದೇ ಫೀಲ್ಡಿಗೆ ಹೋಗೋದು ಸ್ವಲ್ಪ ಕಷ್ಟ ಖಂಡಿತ ಆಗತ್ತೆ. ಸೊ ಹಾಗಾಗಿ ನಾನು ಅದನ್ನ ಇನ್ನೂ ಮೈಂಡಲ್ಲಿ ಇಟ್ಕೊಂಡಿಲ್ಲ. ನಾನು ಅಲ್ಲಿಂದ ಹೊರಗಡೆ ಬಂದ್ಮೇಲೆ ಇನ್ಫ್ಯಾಕ್ಟ್ ಫಿನಾಲೆ ಗೆದ್ದು ಬರ್ತೀನೋ ಅಥವಾ ಬಿಫೋರ್ ದಟ್ ಬರ್ತೀನೋ, ನನಗೆ ಅದು ಮೈಂಡಲ್ಲಿ ಇಲ್ಲ. ಆ ಕ್ಷಣಕ್ಕೆ ಏನ್ ಅನ್ಸುತ್ತೆ ಅದನ್ನ ಮಾಡಬೇಕು ಅಂತ ಹೇಳಿ, ಒನ್ ಥಿಂಗ್ ಅಟ್ ಎ ಟೈಮ್. ಈಗ ನಿಮ್ಮ ಪತ್ನಿಯವರು, ನಿಮ್ಮ ತಂದೆಯವರು, ನೀವು ಬಿಗ್ ಬಾಸ್ ಮನೆಯಲ್ಲಿ ಹೋಗೋದಕ್ಕೆ ನಿರ್ಧಾರ ಮಾಡಿದಾಗ ತುಂಬಾ ಒಂಥರ ಗೊಂದಲದಲ್ಲಿದ್ರು, ಭಯ ಪಟ್ರು ಅನ್ನೋದು ಕೇಳ್ಪಟ್ಟೆ, ಸತ್ಯನಾ? ನಿಜ. ಈಗಲೂ ಇನ್ಫ್ಯಾಕ್ಟ್ ಅವ್ರು ಗೊಂದಲದಲ್ಲೇ ಇದ್ದಾರೆ. ಪರ್ಟಿಕ್ಯುಲರ್ಲಿ ನಮ್ಮ ಡ್ಯಾಡಿ ಇಲ್ಲಿ ಬಂದಿಲ್ಲ. ಸ್ವಲ್ಪ ಹೆಲ್ತ್ ಅಪ್ಸೆಟ್ ಇರೋದ್ರಿಂದ ಹಾಸನದಲ್ಲೇ ಇದ್ದಾರೆ. ಭಯ ಯಾಕಾಯ್ತು ರೆಹಮಾನ್ ಅವ್ರಿಗೆ? ಅವ್ರಿಗೆ ಮನ್ಸಲ್ಲಿರೋದು, ಅವ್ರು ಬೇರೆಯವ್ರ ಹತ್ರ ಹೇಳಿರೋದು, ಬಿಗ್ ಬಾಸ್ ಹೌಸ್ ಅಂದ್ರೆ ಕಾಂಟ್ರವರ್ಷಿಯಲ್. ಇದುವರೆಗೂ ರೆಹಮಾನ್ ಅಂದ್ರೆ ಒಂದು ಇಮೇಜ್ ಇದೆ, ಆ ಇಮೇಜ್ ಎಲ್ಲಿ ಕಳ್ಕೊತಾನೋ ನನ್ ಮಗ, ಅದು ಬಹುಶಃ ಅವ್ರಿಗೆ ಬೇಜಾರಾಗಿದೆ ಮನ್ಸಲ್ಲಿ. ಬಟ್ ನಾನು ಅವ್ರಿಗೆ ತುಂಬಾ ಕನ್ವಿನ್ಸ್ ಮಾಡಿದೆ, ಇಲ್ಲ ನಾನು ಹೇಗಿದ್ದೀನೋ ನಾನು ಹಾಗೆ ಹೊರಗಡೆ ಬರ್ತೇನೆ. ನೀವು ಪ್ರೀವಿಯಸ್ ಸೀಸನ್ಸ್ ನೋಡಿದಿರಾ? ಎಸ್. ಆ ಸೀಸನ್ಸ್ ಗಳಲ್ಲಿ ಡು ಯು ಥಿಂಕ್ ಆಕ್ಚುಲಿ ಇಟ್ ಹಸ್ ಡ್ಯಾಮೇಜ್ ಎನಿಬಡಿ? ನೋ, ಐ ಡೋಂಟ್ ಥಿಂಕ್ ಸೊ. ಪೀಪಲ್ ಒಳಗಡೆ ಹೋಗಿ ಮೋರ್ ಪಾಪ್ಯುಲರ್ ಆಗಿ ಹೊರಗಡೆ ಬಂದಿದ್ದಾರೆ ಅಂತ ಅನ್ಸುತ್ತೆ. ಎಸ್, ಖಂಡಿತ ಹೌದು. ಸೊ ಸರ್, ರೆಹಮಾನ್ ಅವರ ಸೀನಿಯರ್ ಸರ್, ನಿಮ್ಮ ಪುತ್ರನಿಗೆ ಯಾವ ಇಮೇಜ್ ಡ್ಯಾಮೇಜ್ ಆಗಲ್ಲ, ಎಲ್ಲ ಕಂಟೆಸ್ಟೆಂಟ್ಸ್ಗೂ ಒಳ್ಳೇದ್ ಮಾಡಿ ಹೊರಗಡೆ ಕಳಿಸಿದೆ ಹೊರತು ನಮ್ಮ ಬಿಗ್ ಬಾಸ್ ಯಾವತ್ತು ಯಾರಿಗೂ ಡ್ಯಾಮೇಜ್ ಮಾಡಿಲ್ಲ. ಸುದ್ದಿ ಓದ್ತಾ ಇವ್ರೆ. Okay, now it will be something else. Don't worry about him, he's in safe hands. Rehman, yeah. Now would you like to tell her something, or would you like to tell him something before he leaves? No. Nothing. ನೀವಿಬ್ರು ಒಬ್ರನ್ನೊಬ್ರು ನೋಡ್ಕೊಂತಾ ಇರೋದಂದ್ರೆ ನಾನು ಎಲ್ಲರಿಗೂ ಸ್ವಲ್ಪ ಕಣ್ಮುಚ್ಕೊಂಡೆ ಕೇಳ್ತೀನಿ ಬೇಕಾರೆ. ಏನಾದ್ರು ಕಾರ್ಯಕ್ರಮ ಉಂಟಾ? ಇಲ್ಲ. ಮಿಸ್ ಯು ರೆಹಮಾನ್, ಬಟ್ ಫಿನಾಲೆ ಗೆದ್ದು ಬನ್ನಿ. ಒಂದ್ ಸತ್ಯ ಹೇಳಿ, ನೀವು ರೆಹಮಾನ್ ಅಂತಾನೆ ಕರೆಯೋದು ಅವ್ರನ್ನ? ಪಾಪ್ಸ್. You can call him that. आप जीत के आओ, डोंट वरी अबाउट समारा. ಅಂದ್ರೆ ನಾವು ಅವರ್ ಪೆಟ್ ನೇಮ್ ಲಡ್ಡು. I will take. That's it. Okay, I want to say something. Sam, ನಾನು ಮನೇಲಿರ್ಲಿ ಅಥವಾ ಬಿಗ್ ಹೌಸ್ ಮನೇಲಿರ್ಲಿ ಯಾವಾಗ್ಲೂ ನಿಂದೆ ಜ್ಞಾನ ಮಾಡ್ತಾ ಇರ್ತೀನಿ ನಾನು. ಅದ್ರ ಬಗ್ಗೆ ಏನು ಚಿಂತೆ ಮಾಡಬೇಡ. ಐ ಲವ್ ಯು ಸೋ ಮಚ್. Thank you. ಹೌದು ಸ್ವಾಮಿ. ಸಮೀರ್ ಅವರು ಹಾಗೂ ನಿಮ್ಮ ಪ್ರೀತಿಯ ಲಡ್ಡು ಅವರು ಬಹಳ ಚೆನ್ನಾಗಿರ್ತಾರೆ ರೆಹಮಾನ್ ಅವರೇ. ಈಗ ಬಲಗಾಲಿಟ್ಟು ಬಿಗ್ ಬಾಸ್ ಮನೆ ಒಳಗಡೆ ಹೋಗೋಕೆ ಸಮಯ ಬಂತು. ನಿಮಗೆ ಇನ್ನೇನು ಹೊಡ್ತಾ ಇದ್ದೀರಾ, ಒಂದು ಚಿಕ್ಕದಾಗ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಸುದ್ದಿ ಆಗ್ಬೇಡಿ, ಸುದ್ದಿ ಮಾಡಿ. ಥ್ಯಾಂಕ್ ಯು. ಸೇಫ್ ಆಗಿ ಆಡಿ, ಗೆದ್ಬಿಟ್ಟು ಹೊರಗಡೆ ಬನ್ನಿ. ಆರ್ ಯು ರೆಡಿ? ಎಸ್. ಆಲ್ ದ ಬೆಸ್ಟ್ ರೆಹಮಾನ್. ಲೆಟ್ಸ್ ಹಿಯರ್ ಇಟ್ ಫಾರ್ ರೆಹಮಾನ್. ಥ್ಯಾಂಕ್ ಯು. ಮೂರು ಕಂಟೆಸ್ಟೆಂಟ್ಸ್ ಆಲ್ರೆಡಿ ಹೋಗಾಗಿದೆ, 4ನೇವರು ಈಗ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಮನೆ ಒಳಗಡೆ ಏನಾಗ್ತದೆ ಅಂತ ಒಂದ್ ಜಲಕ್ ಹಾಕೊಂಡ್ ಬರೋಣ. ಬಿಗ್ ಬಾಸ್ ಲೈಫ್ ಇಟ್ ಪ್ಲೀಸ್. ಪೂಜಾ ಗಾಂಧಿ ಅವರು ಯಾವ ಭಾಷೆಯಲ್ಲಿ ಮಾತಾಡ್ತಾ ಇದಾರೆ, ಕಿಟ್ಟಿ ಅವರು ಏನ್ ಡೈಲಾಗ್ ಹೊಡಿತಾ ಇದಾರೆ, ರವಿ ಅವ್ರು ಯಾವ ಸಂಗೀತ ಆಡ್ತಾ ಇದಾರೆ ನೋಡೋ ಕುತೂಹಲ ನನಗಿದೆ. ನೀವು ಮಂಡ್ಯದವರು ಅಲ್ಲಿ ಕೋಟೆಯಲ್ಲಿ ಇದ್ದೀರಾ ಈಗ? ಮಂಡ್ಯದಲ್ಲಿ ಕೋಟೆ ಹುಟ್ಟಿದ ಮಂಡ್ಯ, ಬೆಳೆದಿದ್ದು ಚಿಕ್ಕಕೋಟೆ, ಬೆಳೆಸಿದ ಮೈಸೂರು, ಬೆಳೆಬೇಕು ಅನ್ಕೊಂಡಿರೋದು ಕನ್ನಡಿಗರ ಮಧ್ಯ ಅಲ್ವಾ? ಮಂಡ್ಯದ ವಿಷಯ ಹೇಳ್ತಾ ಇದಾರೆ. ನಮ್ಮ ಹಾಸನದ ರೆಹಮಾನ್ ಅವ್ರು ಒಳಗಡೆ ಹೋಗ್ತಾ ಇದಾರೆ. Hello.
ಹಾಯ್ ಸರ್. ಅವರು ಫಸ್ಟ್ ಇಲ್ಲಿ ನೋಡಿದ್ದಾರೆ, ಸ್ಟ್ರೇಟ್ ನೋಡೇ ಇಲ್ಲ. ಹೌದು ಸ್ವಾಮಿ. ಒಳಗಡೆ ನೀವು ಬನ್ನಿ ಸ್ವಾಮಿ. ಥ್ಯಾಂಕ್ ಯು ಯಾರ್. ಇದರಲ್ಲ ಅಟ್ಲೀಸ್ಟ್ ಯಾರಾದ್ರೂ ಇದಾರೆ ನಮಗೆ. ಹಂಗೆ ಅನ್ಸಿತ್ತು. ಹಾರ್ಡ್ ಆಫ್ ಯು ಹೇಳಿದ್ದೀನಿ ನಾನು. ಸರ್ ನಮಸ್ತೆ. ರವಿ ಮುರೂರ್ ಅಂತ. ಎಸ್ ಸರ್ ಎಸ್ ಸರ್ ಎಸ್ ಸರ್. ಥ್ಯಾಂಕ್ ಯು. ಅಂಡ್ ನಿಮ್ ಗೊತ್ತಾಗ್ಲಿಲ್ಲ ನನಗೆ ನೀವ್ ಯಾರು ಅಂತ ಹೇಳಿ. ಮಿಸ್ ಗಾಂಧಿ ಅಂತ. ಮಿಸ್ ಗಾಂಧಿ ಅಂತ. ಓಕೆ ಬೆಸ್ಟ್ ಆಫ್ ಒಳಗಡೆ ಬ್ಯಾಗ್ಸ್ ಒಳಗಡೆ ಇನ್ನು ಎಲ್ಲ ಓಪನ್ ಮಾಡಿಲ್ಲ. ಅದೇ ಇಟ್ಬಿಡ್ತೀನಿ ಒಳಗಡೆ. ಬಿಗ್ ಬಾಸ್. ಅನುಬಂಧ, ಕುಟುಂಬ, ಗೆಲುವು, ದುಡ್ಡು, ನೀನು, ನಾನು, ಅಸತ್ಯ, ಅಹಂ, ಅಧಿಕಾರ, ಕಷ್ಟ, ಸುಖ, ಕಿಚ್ಚು, ಸುಳ್ಳು, ಸ್ಮೈಲ್ and believe yourself for back up, get lost, who cares, camera, body, left, right, stardom. Okay, fine. ರಾಮನ್ ಸರ್ ಒಂದು ರೌಂಡ್ ಹೊಡ್ಕೊಂಡು ಏನೋ ಒಂಥರ ಖುಷಿಯಾಗಿದೆ ಬಿಡು, ತಿರುಗಿ ಇಲ್ಲೇ ಬಂದು ಕೂತ್ಕೋತಾರ ಹೋಗಿ. ನಮ್ಮ ಮುಂದಿನ ಕಂಟೆಸ್ಟೆಂಟ್ ಇನ್ನೇನು ಮುಗ್ದೇ ಹೋಯ್ತು ಅಂತ ಅನ್ಕೊಂಡಿದ್ದು ಸರ್ಪ್ರೈಸ್ ಆಗಿ ಎದ್ದು ಬಂದ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ ರೇಡಿಯೋ, ಟೆಲಿವಿಷನ್, ಇಂಟರ್ನೆಟ್ ಎಲ್ಲ ಬಂದ್ರು ಇನ್ನೇನು ರೇಡಿಯೋ ಕತೆ ಮುಗ್ದೇ ಹೋಯ್ತು ಅನ್ನೋವಾಗ FM ರೇಡಿಯೋಗಳು ಉದ್ಭವ ಆದವು. ಅದರಲ್ಲೂ ಹೊಸ ಹೊಸ ಹೆಸರುಗಳು, ಎಲ್ಲ ವಿಭಿನ್ನವಾದಂಥ ಕಲೆ, ಹೊಸ ರೇಡಿಯೋ ಜಾಕಿಗಳು ಬಂದು ಕ್ರಿಯೇಟಿವ್ ಆಗಿ ವಟ 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 ಆದ್ರು. ಹೀಗೂ ಮಾತಾಡಬಹುದೇ ಅಂತ ಎಲ್ಲರೂ ಅನ್ಕೊಳ್ಳುವಾಗ ಎಲ್ಲರೂ ಅನ್ಕೊಳ್ಳೋ ತರನೇ ಹುಬ್ಬೇರ್ಸಕ್ ಸ್ಟಾರ್ಟ್ ಆಯ್ತು. ಇವತ್ತು ಮೊಬೈಲು, ಕಾರ್, ಮಾಲ್, ಯಾವುದೇ ಪಬ್ಲಿಕ್ ಪ್ಲೇಸಲ್ಲಿ ಹೋಗಿ ಎಲ್ಲ ಕಡೆ ರೇಡಿಯೋ ಮತ್ತೆ ಶೈನ್ ಆಗ್ತಾ ಇದೆ. ನಾವು ಈಗಾಗಲೇ ನ್ಯೂಸ್ ಆಂಕರ್ ಒಬ್ಬರನ್ನ ಒಳಗಡೆ ಹಾಕಾಯ್ತು, ಬ್ರೇಕಿಂಗ್ ನ್ಯೂಸ್ ಕೂಡ ಕೊಟ್ಟಾಯ್ತು. ಈಗ RJ ಒಬ್ಬರನ್ನ ಒಳಗೆ ಹಾಕಿದ್ರೆ